ಸ್ನೇಹಿತರ ಕಂದಾಯ ಭವನದ ಮುಂಭಾಗದಲ್ಲಿ ನಿಂತಿದ್ದೀವಿ. ಏನು ಒಂದು 20-25 ದಿನಗಳ ಹಿಂದೆ ಇಲ್ಲಿ ಅನಧಿಕೃತವಾಗಿ ಒಂದು ಪಾರ್ಕಿಂಗ್ ಶುಲ್ಕವನ್ನು ವಸೂಲಿ ಮಾಡ್ತಾಯಿದ್ರು. ಸುಮಾರು ಒಬ್ಬೊಬ್ಬರಿಂದ 20 ರೂಪಾಯಿ, ಅಂದರೆ ದ್ವಿಚಕ್ರ ಸವಾರರಿಂದ 20 ರೂಪಾಯಿ ವಸೂಲಿ ಮಾಡಲಾಗ್ತಾಯಿತ್ತು. ಹಾಗೆಯೇ ಕಾರ್ಗಳಲ್ಲಿ ಯಾರ್ಯಾರು ಬರ್ತಾರೆ ಅವ್ರ ಹತ್ರದಿಂದ 50 ರೂಪಾಯಿ ತನಕ ವಸೂಲಿ ಮಾಡ್ತಾಯಿದ್ರು. ಒಂದು ದಿನಕ್ಕೆ ಕಡಿಮೆ ಅಂತ ಹೇಳೋದ್ರೂ ಕಂದಾಯ ಭವನಕ್ಕೆ ಸುಮಾರು 600ರಿಂದ 1000 ಟೂ ವೀಲರ್ಸ್ಗಳು ಬರ್ತವೆ. ಹಾಗೆಯೇ 4 ವೀಲರ್ಸ್ ಒಂದು 200-300 4 ವೀಲರ್ಸ್ ಬರ್ತದೆ. ಸೊ ಇಲ್ಲಿಂದ ಅನಧಿಕೃತವಾಗಿ ಸುಮಾರು 4 ವರ್ಷಗಳಿಂದ ಇಲ್ಲಿಗಲ್ ಆಗಿ ಒಂದು ದಿವಸಕ್ಕೆ ಕಡಿಮೆ ಅಂತ ಹೇಳಿದ್ರು 20 ಸಾವಿರ ತನಕ ದುಡ್ಡನ್ನು 20-30 ಸಾವಿರ ದುಡ್ಡು ಕಲೆಕ್ಷನ್ ಆಗ್ತಾ ಇರ್ತದೆ. ಸೊ ಅದ್ರ ಓವರಾಲ್ ಕಂಪ್ಲೀಟಾಗಿ ನಾವು ಅಂದಾಜು ಮಾಡಿ ನೋಡಿದಾಗ ಅಪ್ರಾಕ್ಸಿಮೇಟ್ಲಿ ಅದು 2,40,00,000 ದುಡ್ಡನ್ನು ಸುಮಾರು 4 ವರ್ಷದಿಂದ ಇಲ್ಲಿ ಪಾರ್ಕಿಂಗ್ ಹೆಸರಿನಲ್ಲಿ ಒಂದು ದಂಧೆ ಯಾರು ನಡೆಸ್ತಾ ಇದ್ರು ಅವರು ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಮಾಹಿತಿ ಸಿಕ್ಕಿರ್ತದೆ. ಈ ಸಂಬಂಧ ನಾವು ಹಲ್ಸೂರು ಗೇಟ್ ಪೊಲೀಸ್ ಸ್ಟೇಷನಲ್ಲಿ ದೂರನ್ನು ಕೂಡ ಕೊಟ್ಟಿದ್ವಿ. ಹಾಗಾಗಿ ಇವ್ರ ಹತ್ರ ಏನಾದರೂ ಅಧಿಕೃತವಾಗಿ ಏನಾದರೂ ಪರ್ಮಿಷನ್ ಇದ್ದರೆ ಏನೋ ಪಾರ್ಕಿಂಗ್ ಶುಲ್ಕ ಕಲೆಕ್ಟ್ ಮಾಡಲಿಕ್ಕೆ ಅವ್ರು ಕಲೆಕ್ಟ್ ಮಾಡಲಿ ಅಂತಲೂ ಕೂಡ ಹೇಳಿ ಹೋಗಿದ್ವಿ. ಆದರೆ ಸುಮಾರು 20-25 ದಿನಗಳಿಂದ ಇಲ್ಲಿ ಪಾರ್ಕಿಂಗ್ ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ. ಅಂದರೆ ಪಾರ್ಕಿಂಗ್ ಶುಲ್ಕನ ಕಲೆಕ್ಟ್ ಮಾಡುವಂಥದ್ದು ಸಿಸ್ಟಮೇ ಸ್ಟಾಪ್ ಆಗಿದೆ. ಸೊ ಆಗಿದ ಮೇಲೆ 100% ಇದು ಅನಧಿಕೃತವಾಗಿ ನಡೀತಾ ಇದ್ದಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಈಗ ಹಲ್ಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಏನು ನಾವು ದೂರನ್ನು ಕೊಟ್ಟಿದ್ವಿ ಅದರ ಪ್ರಕಾರ ಒಂದು FIR ಕೂಡ ಆಗಿದೆ. ಯಾರ ಮೇಲೆ FIR ಆಗಿರೋದು ಅಂತ ಹೇಳಿದ್ರೆ, ಒಂದು ಇಲ್ಲಿ ಯಾರು ಅನಧಿಕೃತವಾಗಿ ಈ ಒಂದು ನೆಕ್ಸಸ್ನ ಮಾಫಿಯಾನ ನಡೆಸ್ತಾ ಇದ್ರು ಸುಧಾಕರ್ ಅಂತ ಹೇಳಿ, ಸುಧಾಕರ್ ಈ ಹಿಂದೆ ಇಲ್ಲೇ ಕಾಂಟ್ರಾಕ್ಟ್ನ ತಗೊಂಡಿರ್ತಾರೆ. ಅವರೇನೆ ಬೇರೆ ಹುಡುಗರನ್ನ ಇಟ್ಕೊಂಡು ಇಲ್ಲಿ ಕೆಲಸ ಮಾಡ್ತಾರೋ. ಹಾಗೆಯೇ ಅವತ್ತು ಬಂದಾಗ ಇಲ್ಲಿ ಸಿಕ್ಕಿದಂಥವ್ರು ರವಿ ಅಂತ ಹೇಳಿ, ಅದರ ಜೊತೆಗೆ ಯಾರು ಈ ಕಂದಾಯ ಭವನದ ಇನ್ಚಾರ್ಜ್ ಆಗಿದ್ರು, ಅಂದರೆ ಅಧಿಕಾರಿ ಆಗಿದ್ರು, ಇದನ್ನು ನೋಡ್ಕೊಳ್ಳಿಕ್ಕೆ, ಇದು ನಮ್ಮ ಸರ್ಕಾರದ ಜಾಗನ ನೋಡ್ಕೊಳ್ಳಿಕ್ಕೆ ಯಾರು ಇನ್ಚಾರ್ಜ್ ಆಗಿದ್ರು ಅವರು ಗೊತ್ತಿದ್ರು ಕೂಡ ಸುಮ್ಮನೆ ಇದ್ದ ಕಾರಣ ಅವ್ರ ಮೇಲೆ ಕೂಡ FIR ಆಗಿದೆ. ಅನಿಲ್ ಕುಮಾರ್ ಅಂತ ಹೇಳಿ, ಅನಿಲ್ ಕುಮಾರ್ ಇವರು ಕಂದಾಯ ಇಲಾಖೆಯ ರೆವಿನ್ಯೂ ಹೆಡ್ ಅಕೌಂಟೆಂಟ್ ಆಗಿರ್ತಾರೆ. ಇವ್ರ ಮೇಲೆ ಕೂಡ FIR ಆಗಿದೆ. ಈಗ ಒಳಗೆ ಇಲ್ಲಿನ ಪರಿಸ್ಥಿತಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಒಂದು ರಿಯಾಲಿಟಿ ಚೆಕ್ ಮಾಡೋಣ. ಇಲ್ಲಿ ಕಂಪ್ಲೀಟಾಗಿ ಪಾರ್ಕಿಂಗು ಜನರು ತುಂಬ ಚೆನ್ನಾಗಿ ಮಾಡ್ಕೋತಿದ್ದಾರೆ. ಇದೇ ರೀತಿ ಮುಂದುವರಿಸಿ ಯಾವುದೇ ಕಾರಣಕ್ಕೂ ಅಡ್ಡಾದಿಡ್ಡಿ ಪಾರ್ಕಿಂಗ್ಗಳನ್ನ ಮಾಡಿದಾಗಲೇ ಈ ಥರ ಒಂದು ವ್ಯವಸ್ಥೆ ಬೇಕಾಗುವಂಥ ಅನಿವಾರ್ಯತೆ ನಮಗೆ ಬರೋದು. ಅದು ಬಂದಾಗ ನೀವು ಮತ್ತೆ ದುಡ್ಡನ್ನು ಕೊಟ್ಟು ಇಲ್ಲಿ ಪಾರ್ಕಿಂಗ್ ಮಾಡಬೇಕಾಗ್ತದೆ. ಸೊ ಆ ಕಾರಣಕ್ಕಾಗಿ ಜನರು ಕೂಡ ಈ ನಿಟ್ಟಿನಲ್ಲಿ ಸಹಕಾರ ನೀಡಬೇಕು. ಜೊತೆಗೆ ಎಕ್ಸಿಟ್ ಗೇಟ್ನಿಂದ ಸಾಕಷ್ಟು ಜನ ಒಳಗೆ ನುಗ್ತಾರೆ, ದಯವಿಟ್ಟು ಅದನ್ನು ಮಾಡಬೇಡಿ. ಸೊ ನೀವು ಕರೆಕ್ಟಿಗೆ ಇದನ್ನು ಸಿಸ್ಟಮ್ನ ಫಾಲೋ ಮಾಡಿದ್ರೆ, ರೂಲ್ಸ್ನ ಫಾಲೋ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಪಾರ್ಕಿಂಗ್ಗೆ ಮತ್ತೆ ನೀವು ದುಡ್ಡು ಕೊಡಬೇಕಾಗಿರೋಂಥ ವ್ಯವಸ್ಥೆ ಬರೋದಿಲ್ಲ. ಸರ್ ಈಗ ನಾವು ರಿಯಾಲಿಟಿ ಚೆಕ್ ಮಾಡೋಣ. ಈಗ ಪಾರ್ಕಿಂಗ್ 20ನೇ ತಾರೀಕಿಂದ ಪಾರ್ಕಿಂಗ್ ಫೀಸು ಅಲ್ಲಿ ಯಾರು ಕಲೆಕ್ಷನ್ ಮಾಡ್ತಾ ಇಲ್ಲ. ಆದರೆ ಎಷ್ಟು ಡಿಸಿಪ್ಲಿನ್ದಾಗಿ ವೆಹಿಕಲ್ಸ್ಗಳನ್ನ ಪಾರ್ಕಿಂಗ್ ಮಾಡಿದ್ದಾರೆ ನೋಡಿಬಿಟ್ಟು ನಾವು ಮತ್ತೆ ಮುಂದಿನ ವಿಚಾರನ ಎಲ್ಲಿ ಘಟನೆ ಆ ಕೃತ್ಯಗಾರರಿಗೆ ಅಲ್ಲಿ ಹೋಗಿ ನಾವು ವಿವರಿಸಿದ್ದೇವೆ. ನಾನು ಆವಾಗಲೇ ಹೇಳಿದಾಗೆ ಈಗ ಪಾರ್ಕಿಂಗ್ ಅಲ್ಲ ತುಂಬ ಹೊತ್ತಾಗುತ್ತೆ ನೋಡಿ. ಪಾರ್ಕಿಂಗು ಒಂದು ಲೈನ್ ಡಿಸಿಪ್ಲಿನ್ ಮಾಡಿದ್ದಾರೆ, ಲೈನಾಗಿ ಮಾಡಿದ್ದಾರೆ. ಕ್ಲೋಸ್ ಮಾಡಿ ಅದು ಹೇಳಿದ್ರೆ ಅರ್ಥ ಆಗಲ್ಲಪ್ಪ, ಮತ್ತೆ ಮಾಡ್ತಾರೆ. ಕ್ಲೋಸ್ ಯಾರೇ ಇರಲಿ ನೋಡಿ, ಎಷ್ಟು ಚೆನ್ನಾಗಿ ಪಾರ್ಕಿಂಗ್ ಮಾಡಿದ್ದಾರೆ, ಯಾವ ಸಮಸ್ಯೆನೂ ಇರಲ್ಲ. ಮತ್ತು ಇಲ್ಲಿ ಪಾರ್ಕಿಂಗ್ ಅವ್ರು ಇದ್ರೂ ಬರೀ ವಸೂಲಿಗೆ ಮಾತ್ರ ನಿಲ್ತಾರೆ. ಇಲ್ಲಿ ಯಾವ ಜವಾಬ್ದಾರಿನೂ ತಗೊಳ್ಳೋದು. ನಿಮ್ಗೆ ಹೇಳ್ತೀನಿ, ಹೆಲ್ಮೆಟ್ ಆಗಲಿ ಅಥವಾ ವೆಹಿಕಲ್ ಮೇಲೆ ಇರೋ ವಸ್ತುಗಳು ಕಳೆದು ಹೋದರೆ ಅಥವಾ ವೆಹಿಕಲ್ಗೆ ಡ್ಯಾಮೇಜ್ ಆದರೆ ಅವ್ರು ಯಾವ ಜವಾಬ್ದಾರಿನೂ ತಗೋತಾ ಇರಲಿಲ್ಲ. ಈ ದಂಧೆ ಅವ್ಯಾಹತವಾಗಿ ನಡೀತಾ ಇತ್ತು. ಇದಕ್ಕೆ ಒಳಗಿನವರೇ ಸಾಥಿ ಕೊಡ್ತಾ ಇದ್ರು. ಹಾಗಾಗಿ 4 ವರ್ಷದಿಂದ ಈ ದಂಧೆ ನಡೆದಿದ್ದನ್ನು ನಾವು ದೂರು ಕೊಟ್ಟ ಮೇಲೆ ಇವಾಗ ಇದು ನಿಂತೋಗಿದೆ. ಈಗ ನೋಡಿ ಪಾರ್ಕಿಂಗ್ ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ, ಏನು ಅಡ್ಡ ಇದು ಯಾರು ನಿಲ್ಲಿಸಿದಾರ. ಸೊ ಜನರು ಅಷ್ಟೇ, ನೀವು ಬಂದಾಗ ಎಲ್ಲಿ ಜಾಗ ಸಿಗುತ್ತಾ ಅಲ್ಲಿ ಒಂದು ಗಾಡಿ ಸ್ವಲ್ಪ ಜರುಗಿಸಿ ಇರ್ಬೋದು, ಅದನ್ನು ನೀವು ನೀಟಾಗಿ ಪಾರ್ಕ್ ಮಾಡಿದರೆ ಯಾವ ಇದು ಪಾರ್ಕಿಂಗ್ ವ್ಯವಸ್ಥೆನೂ ಬೇಕಾಗಿಲ್ಲ, ನಮಗೆ ಯಾರಿಗೂ ಬೇಕಾಗಿಲ್ಲ. ಅಡ್ಡ ತೆಗಿ ನಿಲ್ಲಿಸಿದ್ರೆ ಮಾತ್ರ ಇದು ಸಮಸ್ಯೆ ಬರುತ್ತೆ. ಆವಾಗ ಪಾರ್ಕಿಂಗ್ ವ್ಯವಸ್ಥೆನೂ ಬೇಕಾಗುತ್ತೆ ನೋಡಿ. ನಾವು ಈಗ ಒಮ್ಮೆ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀವಿ. ಅಂದರೆ ಪಾರ್ಕಿಂಗ್ 20 ತಾರೀಕಿಂದ ಸಾರಿ, ಅಂದರೆ ಆಲ್ಮೋಸ್ಟ್ 23 ದಿವಸ ಆಯ್ತು ಇವತ್ತಿಗೆ. ಪಾರ್ಕಿಂಗ್ ಅವರು ಯಾರೂ ಇಲ್ಲ ಇಲ್ಲಿ. ಆದ್ರೂ ಯಾವ ಸಮಸ್ಯೆನೂ ಇಲ್ಲಿ ಕಾಣಿಸ್ತಾ ಇಲ್ಲ ನೋಡಿ. ಯಾರು ಎಲ್ಲೊಂದು 2 ವೆಹಿಕಲ್ಗಳು ಬಿಟ್ಟರೆ ಇದು ಎಂಟ್ರೆನ್ಸ್ ಕ್ಲೋಸ್ ಮಾಡಿದ್ದಾರೆ. ಹಾಗಾಗಿ ಇಟ್ಟಿರ್ಬೋದು ಅಂತ ನಿಲ್ಸಿರ್ಬೋದು ಅಷ್ಟೇ. ಈ ಕಡೆಯಿಂದ ಕ್ಲೋಸ್ಡ್ ಇದು. ಹೌದು.
ನಾವು ಒಂದು ಎರಡು ವಿಚಾರಗಳನ್ನು ಇಲ್ಲಿ ಹಾಗೆ ಹೇಳ್ತಾ ಹೋಗ್ತೀನಿ ನಾನು. ಪ್ರಾಬ್ಲಮ್ ಇದೆ, ಹಂಗೆ ಹೋಗ್ಬಿಡೋಣ. ಹಾಂ ಏನು ಬರ್ತಾನೆ ಇಲ್ವಾ? ಅದು ಬಫರಾಗಿ ಮತ್ತೆ ಇದಾಗುತ್ತೆ. ಒಂದು ದಿನಕ್ಕೆ 2 ವೀಲರ್ಸ್ ಒಂದು 5,000 ಗಾಡಿ ಬರುತ್ತೆ. ಹಾಂ ಲೆಕ್ಕ ಹಾಕಿ 2000 ಒಂದು ಗಾಡಿಗೆ ಅಂದ್ರೆ 5,000 ಗಾಡಿಗೆ ಎಷ್ಟು ಸಂಪಾದನೆ? ಇದಿದೆ ಇದರಲ್ಲಿ ಇದೆಯಾ? ಓಕೆ, ಹಂಗಾರೆ ಕಂಟಿನ್ಯೂ ಮಾಡ್ತೀನಿ. ಈಗ ರೋಲೆಂಡ್ ಅವರು ಅವಾಗ ಹೇಳಿದ್ರು, ಕಳೆದ 4 ವರ್ಷದಲ್ಲಿ ಸುಮಾರು 2,40,00,000 ನಮ್ಮ ಎಸ್ಟಿಮೇಷನ್ ಪ್ರಕಾರ 25 ದಿವಸ ತಿಂಗಳಲ್ಲಿ ತಗೊಂಡ್ರು ಅಷ್ಟು ಅಕ್ರಮ ವಸೂಲಿ ಮಾಡಿದ್ದಾರೆ ಇಲ್ಲಿ. ಆ ಅಕ್ರಮ ವಸೂಲಿ ಇರಲಿ ಮಾತಾಡಿ. ಅದು ಬಂದು ಹೋಗುತ್ತೆ, ಬಫರ್ ಆಗುತ್ತೆ. ಇಲ್ಲೇ ಅಲ್ಲೂ ಹೋದ್ಮೇಲೆ ಮಾತಾಡ್ತೀನಿ. ಸಾಕು, ಯಾರೊಬ್ರು ಸೆಕ್ಯೂರಿಟಿ ಇಟ್ಟಿದ್ದಾರೆ, ಅವರು ಗೈಡ್ ಮಾಡ್ತಾ ಇದ್ದಾರೆ. ಯಾರನ್ನ ರಾಂಗ್ ಪಾರ್ಕ್ ಮಾಡಿದ್ರೆ ಅಲ್ಲ ನೋಡಿ, ಅವ್ರು ಗೈಡ್ ಮಾಡೋದು. ಯಾರು ಏನಾದ್ರು ಸಮಸ್ಯೆ ಇದೆಯಾ? ಏನಿಲ್ಲ, ನಮ್ಗಂತೂ ಏನು ಕಾಣಿಸ್ತಾ ಇಲ್ಲ. ನಿಲ್ಸಿದ್ದಾರೆ ಇವರು, ಇಲ್ಲಿ ನಿಲ್ಸಿದ್ದಾರೆ. ಹೌದು ಹೌದು, ಗಾಡಿ ಪಾರ್ಕ್ ಮಾಡೋಕ್ಕೋಸ್ಕರ ಗೈಡ್ ಮಾಡೋಕ್ಕೋಸ್ಕರ ಯಾರೋ ಒಬ್ರು ನಿಲ್ಸಿದ್ದಾರೆ. ಬರ್ತಾ ಇದೆಯಲ್ಲ ನೆಟ್ಟು? ಹಾಂ ಬರ್ತಾ ಇದೆ, ಮಾತಾಡಿ. ಇದರಲ್ಲಿ ಏನಾಗಿದೆ? ಇಲ್ಲ ಬರ್ತಾ ಇಲ್ಲ. ಕ್ಲೋಸ್ ಮಾಡ್ಬಿಡೋದು. ಇದು ಕ್ಲೋಸ್ ಮಾಡಿ, ಅದು ಇದೆಲ್ಲ ಹಾಕ್ಲೇಬೇಡಿ ಸರ್. ಅದೇ ಕ್ಲೋಸ್ ಮಾಡಿ. ಓಕೆ, ಈಗ ಏನಂದರೆ ಈಗ 2,20,00,000 ನಾವು ಏನು ಹೇಳಿದ್ವಿ ಅಕ್ರಮ ಇವರು ಹಣ ವಸೂಲಿ ಮಾಡಿದ್ರು. ಅದರಲ್ಲಿ ತಿಂಗಳಿಗೆ ಇವರು 1 ಲಕ್ಷ ಏನು? ಹಾಂ, ಅಲ್ಲ ಗೊತ್ತಿಲ್ಲ, ಒಳಗಡೆ ಕೇಳಬೇಕಿದೆ. ಮೇಂಟೆನೆನ್ಸ್ಗೆ ನಾವು ಮಾತಾಡೋಣ. ಇಲ್ಲ, ಅದಕ್ಕೆ ಅದು ಸರ್ಕಲ್ ಸರಿ. ಈಗ ಅಲ್ಲಿ 2 ರೂಪಾಯಿ ಮತ್ತು 5 ರೂಪಾಯಿ ಅಂತ ಹಾಕಿದ್ದಾರೆ. ಅದರದ್ದು ಸರ್ಕ್ಯುಲರ್ ತಗೋತೀವಿ. ಈಗ ಗೊತ್ತಿಲ್ಲ, ಪಾರ್ಕಿಂಗ್ ಥರನೂ ಅಲ್ಲೂ ಏನಾದರೂ ಅವ್ಯವಹಾರ ನಡೀತಾ ಇದೆಯಾ ಗೊತ್ತಿಲ್ಲ. ಆದರೂ ನಾವು ಅದು ಪರಿಶೀಲನೆ ಮಾಡಿ ಮತ್ತೆ ಇದನ್ನು ತಗೋಬೇಕಾಗುತ್ತೆ, ಸದ್ಯಕ್ಕೆ ತಗೋಬೇಕಾಗುತ್ತೆ. ಈಗ ಆ 2,40,00,000 ಇವರು ತಿಂಗಳಿಗೆ 1,31,500 ರೂಪಾಯಿ ಸರ್ಕಾರಿ ಖಜಾನೆಗೆ ತುಂಬಿಸ್ತಾ ಇದ್ರು ಅಂತ ಒಂದಿಷ್ಟು ರಿಸಿಪ್ಟ್ ಕೊಟ್ಟರು. ಓಕೆ, 48 ತಿಂಗಳು ಪೇ ಮಾಡ್ತಾ ಹೋಗಿದ್ದಾರೆ. ಅಂದರೆ ಅಬೌಟ್ 50 ಲಕ್ಷ ಅನ್ಕೋಣ, 50-55 ಲಕ್ಷ. 2,40,00,000 ಒಂದು 50 ಲಕ್ಷ ಅಲ್ಲಿ ಹೋಗಿದೆ. ಪ್ಲಸ್ ಒಂದು 3 ಜನ ಹುಡುಗರನ್ನ ಇಟ್ಕೊಂಡಿದ್ರು. ಸೊ ಅವ್ರದ್ದು ಆ್ಯಕ್ಚುಲಿ ಸ್ಯಾಲ್ರಿ ಕೊಟ್ಟಿಲ್ಲ ಅಂದ್ರೂ ಅವರು ಎಕ್ಸ್ಟ್ರಾ ವಸೂಲಿ ಮಾಡ್ತಾ ಇದ್ರು. ಅದರಲ್ಲೇ ಮೇಕಪ್ ಆಗ್ತಾ ಇತ್ತ ಏನೋ. ಸೊ ಇವರು ನಮ್ಮ ಪ್ರಕಾರ ಎಷ್ಟೇ ಕಮ್ಮಿ ಅಂದ್ರೂ 1.25 ಕೋಟಿಯಷ್ಟು ಈಗ ಹಣ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಎಷ್ಟು ಲಕ್ಷ ಇವ್ರಿಗೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಇಲ್ಲಿ ಅಧಿಕಾರಿಗಳಿಗೆ ಕೊಟ್ಟುಬಿಟ್ಟು ಅಡ್ಜಸ್ಟ್ಮೆಂಟ್ ಯಾವ ಥರ ಇತ್ತು ಅಂತ. ಇಲ್ಲಿ ನಾನು ಒಂದು ಹೆಸರು ಹೇಳಲೇಬೇಕಾಗುತ್ತೆ. ಈಗ ಏನು ಹೆಸರು ಅವ್ರದ್ದು? ಅನಿಲ್ ಕುಮಾರ್ ಅವರು 1 ವರ್ಷ ಹಿಂದೆ ಬಂದಿರೋದು. ಆದರೆ ಇನ್ನೊಬ್ಬರು ಶಶಿಕುಮಾರ್ ಅಂತ ಇದ್ದಾರೆ. ಅವರನ್ನು ಈ ಹಿಂದೆನೂ ನಾವು 2019ರಲ್ಲೂ ಹೋಗಿ ಅವರನ್ನು ಮಾತಾಡಿಸಿ, ಐ ಥಿಂಕ್ ಈಸ್ ಐದರ್ FD ಅಥವಾ ಕೇಸ್ ವರ್ಗರ್ ಇರ್ತಾರೆ, ಅವ್ರನ್ನ ಹೋಗಿ ಭೇಟಿಯಾಗಿ ಈ ಥರ ಆಗ್ತಾ ಇದೆ ಅಂತ ಹೇಳಿದಾಗ ಅವರ ನಿರ್ಲಕ್ಷ್ಯನೂ ಅಷ್ಟೇ ಇದೆ, ಅವ್ರ ಗಮನದಲ್ಲಿ ಇದೆ. ಯಾವುದೂ ಇಲ್ಲ ಅಂತ ಯಾರಿಗೂ ಇಲ್ಲ. ಯಾಕಂದರೆ ಇಲ್ಲಿ ಪಾರ್ಕಿಂಗ್ ಕಲೆಕ್ಷನ್ ಆಗಬೇಕಾದ್ರೆ ಆ ಸೆಕ್ಷನ್ ಅವ್ರಿಗೆ ಗೊತ್ತೇ ಇರಬೇಕು. ಸೊ ಇದೆಲ್ಲ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ನಾನು ಆವಾಗ ಹಲ್ಸೂರು ಗೇಟ್ ಪೊಲೀಸ್ ಸ್ಟೇಷನ್ನು ಹನುಮಂತ ಭಜಂತ್ರಿ ಅವರಿದ್ದಾರೆ. ನಾನು ಅವ್ರ ಬಗ್ಗೆ 1-2 ವಿಚಾರ ಶ್ಲಾಘನೆ ಮಾಡಬೇಕಾಗತ್ತೆ. ಯಾಕಂದರೆ ಅವರು ಹೇಳಿದ್ರು, ಸರ್ಕಾರಿ ಅಧಿಕಾರಿಗಳ ಮೇಲೆ ನೀವು ದೂರು ಕೊಟ್ಟಿದ್ದೀರಾ, ಹಾಗಾಗಿ ಒಂದು ಪ್ರಿಲಿಮಿನರಿ ಎಂಕ್ವೈರಿ ಥರ ಮಾಡಿಬಿಟ್ಟು, ಅವಕಾಶ ಇಲ್ಲ ಕಾನೂನಲ್ಲಿ, ಆದರೂ ಒಂದು ಬೆನಿಫಿಟ್ ಔಟ್ ಡೌಟ್ ಅಂತ ಇರಲಿ ಮಾಡಿ ನಾವು ಮುಂದಿನ ಇದು ಕ್ರಮ ತಗೋತೀವಿ ಅಂತ ಹೇಳಿದ್ರು. ಸೊ ಆಮೇಲೆ ಒಂದು 10 ದಿವಸ ಆದ್ರೂ ಯಾವುದೇ ಮುಂದುವರೆದಿಲ್ಲ. ಯಾಕಂದರೆ ಇವರೇನೋ ಲೆಟ್ರ್ ಬರೆದಂತೆ ಇನ್ಸ್ಪೆಕ್ಟರ್ ಇವರಿಗೆ, ಇದಕ್ಕೆ ಅವ್ರು ಸರಿಯಾಗಿ ಸಮಂಜಸವಾದ ಉತ್ತರ ಕೊಟ್ಟಿಲ್ಲ. ಅದಕ್ಕೆ ಮತ್ತೆ ಲೆಟ್ರ್ ಬರೆದ್ರಂತೆ. ನಾವು ಕೇಳ್ತಾ ಇರೋದು ಇಷ್ಟೇ, ಇದಕ್ಕೆ ಅಧಿಕೃತವಾಗಿ ನೀವು ಟೆಂಡರ್ ಕೊಟ್ಟಿದ್ದೀರಾ ಇಲ್ವೋ? ಟೆಂಪರರಿ ಇರ್ಬೋದು, ಯಾವುದೇ ಇರ್ಬೋದು, ಕೊಟ್ಟರೆ ಅದಕ್ಕೂ ರಿಪ್ಲೈ ಬಂದಿಲ್ಲ. ಇದ್ರ ಮಧ್ಯದಲ್ಲಿ ನಮಗೂ ಒಂದಿಷ್ಟು ಒತ್ತಡಗಳು ಬಂತು ಬೇರೆಯವ್ರ ಮೂಲಕ. ನೇರವಾಗಿ ಬರೆದಿದ್ರು ನನಗಂತೂ ಬೇರೆಯವ್ರ ಮೂಲಕ ಬಂತು. ಆಮೇಲೆ ಅಲ್ಲಿ ಇನ್ಸ್ಪೆಕ್ಟ್ರಿಗೂ ಬೇಕಾದಷ್ಟು ಬಂದಿದೆ, ನಮಗೂ ಗೊತ್ತು. ಆದರೆ ಬೇರೆ ಸೋರ್ಸ್ಗಳಿಂದ ಗೊತ್ತಾಗಿದೆ. ಅವರು ಒಂದು ರೀತಿಯಲ್ಲಿ ಒಪ್ಕೊಂಡ್ರು, ಹೌದು ಬಂದಿದೆ ಅಂತ. ಆದರೂ ಧೈರ್ಯ ಮಾಡಿ ಅವರು ನಿನ್ನೆ ದಿವಸ ಇದನ್ನು FIR ಮಾಡಿದ್ದಾರೆ. ಅದಕ್ಕೆ ನಾವು ಖಂಡಿತ ಶ್ಲಾಘನೆ ಮಾಡ್ತೀವಿ. ಇನ್ನೊಂದು ವಿಚಾರ ಅಂದರೆ ಬೆಂಗಳೂರು ಕಮಿಷನರ್ ದಯಾನಂದ್ ಅವರು, ನಾವು ನಿಜವಾಗಿ ನಿಮಗೆ ಸಲ್ಯೂಟ್ ಹೇಳ್ತೀವಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನೀವು ಒಂದಿಷ್ಟು ಒಳ್ಳೆ ಕೆಲಸಗಳನ್ನು, ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಆದರೆ ಇದು ಯಾರ ಕಣ್ಣಿಗೆ, ಇವಾಗ ಪ್ರಭಾವಿಗಳ ಕಣ್ಣಿಗೆ ಬೀರತ್ತ ಗೊತ್ತಿಲ್ಲ, ನಿಮ್ಮನ್ನು ಯಾವತ್ತು ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ತಾರೆ ಗೊತ್ತಿಲ್ಲ. ಆದರೆ ನೀವು ಜನಸೇವೆಯನ್ನು ಖಂಡಿತವಾಗಿ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಆದರೆ ದುರದೃಷ್ಟವಶಾತ್ ನಿಮ್ಮ ಕೆಳಗಡೆ ಇರುವಂತಹ DCP ACPಗಳು ಯಾರಿದ್ದಾರೆ, ಮತ್ತು ಕೆಲವು ಸ್ಟೇಷನ್ಗಳಲ್ಲಿ ಬಹುತೇಕ ಇನ್ಸ್ಪೆಕ್ಟರ್ಗಳು, ಅವರನ್ನು ನೀವು ಸ್ವಲ್ಪ ಮಾನಿಟರ್ ಮಾಡಿದರೆ ಖಂಡಿತವಾಗಿ ಒಳ್ಳೆ ವ್ಯವಸ್ಥೆ ಬೆಂಗಳೂರು ಒಳಗಡೆ ತರ್ಬೋದು ಅಂತ ನಮಗೆ ಆಸೆ ಇದೆ. ಇದು ನಾವು
ಅಂದ್ಕೊಂಡಿದ್ವಿ ಖಂಡಿತ ಆಗುತ್ತೆ ಅಂತ. ಯಾಕಂದ್ರೆ ನೀವು ಕೆಲವು ತಗೊಂಡಂತಹ ದಿಟ್ಟ ನಿರ್ಧಾರಗಳು, ಯಾವುದು ಡ್ಯಾನ್ಸ್ ಬಾರ್ಗಳು ಕ್ಲೋಸ್ ಮಾಡೋದಾಗಲಿ ಅಥವಾ ಹುಕ್ಕಾ ಬಾರ್ಗಳನ್ನು ಕ್ಲೋಸ್ ಮಾಡಿಸೋದು, ಒಂದು ನಿಟ್ಟ ನಿರ್ಧಾರ. ನಮಗೂ ಗೊತ್ತು ನಿಮಗೆ ಖಂಡಿತ ಒಂದಿಷ್ಟು ಒತ್ತಡಗಳು ಬಂದಿರ್ತವೆ, ಸರ್ಕಾರದ ಮಟ್ಟದಿಂದನೇ ಬಂದಿರ್ತವೆ. ಆದರೆ ಅದನ್ನು ಮೆಟ್ಟಿ ನಿಂತು ನೀವು ಇದನ್ನು ಮಾಡಿದ್ದೀರಾ, ನಿಮಗೆ ಸಲ್ಯೂಟ್ ಹೇಳ್ತೀವಿ. ಆದರೆ ಅದ್ರ ಜೊತೆಗೇನೆ ನೀವು ಬೆಂಗಳೂರು ನಿಮ್ಮ ಇದರಲ್ಲಿ ಸಿಬ್ಬಂದಿ ಕೆಳಗಿನ ಹಂತದ ಅಧಿಕಾರಿಗಳು ಯಾರಿದ್ದಾರೆ ಅವರಿಗೆ ತುಂಬ ನೀವು ಟ್ರೈನಿಂಗ್ ಕೊಡಬೇಕಾಗತ್ತೆ. ಅವ್ರು ನಡ್ಕೊಳ್ಳೋ ರೀತಿ, ಅವ್ರು ನಿಮಗೆ ತಪ್ಪು ಮಾಹಿತಿಗಳನ್ನು ಕೊಡೋದಿರ್ಬೋದು, ಅಥವಾ ಸ್ಟೇಷನ್ ಪರ್ಟಿಕ್ಯುಲರ್ಲಿ DCPಗಳ ಬಗ್ಗೆ, ತುಂಬ DCPಗಳ ಬಗ್ಗೆ ನಮಗೆ ಅಸಮಾಧಾನ ಇದೆ. ACPಗಳಂತೂ ಅವರು ಆ ಕಡೆನೂ ಅಲ್ಲ ಈ ಕಡೆನೂ ಇಲ್ಲ. ಆ ಕಡೆ DCP ಅವ್ರ ಕೆಲಸನೂ ಮಾಡಲ್ಲ, ಈ ಕಡೆ ಇನ್ಸ್ಪೆಕ್ಟರ್ ಕೆಲಸನೂ ಮಾಡಲ್ಲ. ಒಂಥರ ಮಿಡ್ಲ್ ಮ್ಯಾನ್ ಥರ, ಒಂದು ಮಧ್ಯದಲ್ಲಿ ಇದ್ದಂಗೆ. ಅವ್ರು ಯಾವ ಥರ ಸ್ಟೇಷನ್ಗಳನ್ನು ಮಾನಿಟರ್ ಮಾಡ್ತಾರಾ, ಎಷ್ಟು ವಿಸಿಟ್ ಮಾಡ್ತಾರಾ, ಯಾವ ಥರ ಇಲ್ಲಿ ಅಕ್ರಮ ಬಂಧನದಲ್ಲಿಡೋದು, ಯಾರಾದರೂ ಬಂದರೆ ಬೆದರಿಸಿ ಕಳಿಸೋದು, ಇದೆಲ್ಲ ನಿರಂತರವಾಗಿ ಪ್ರತಿ ಸ್ಟೇಷನ್ ನಡೀತಾ ಇದೆ. ಎಲ್ಲ CCTVಗಳಿದೆ, ಎಲ್ಲ ನಮ್ಮ ಕಾನೂನಲ್ಲಿ ಬೇಕಾದಷ್ಟು ಪ್ರೊವಿಷನ್ಸ್ ಇದೆ. ಆದರೆ ಯಾವುದೂ ಸರಿಯಾಗಿ ಪರಿಪಾಲನೆ ಆಗ್ತಾ ಇಲ್ಲ. ದುರಂತ ಅದೇನೆ. ಯಾರಾದರೂ ಸಾರ್ವಜನಿಕರು CCTV ಫುಟೇಜ್ ಕೇಳಿದರೆ ಯಾವಾಗ ನೋಡಿದ್ರು ವರ್ಕಿಂಗಲ್ಲಿರಲ್ಲ. ನೋಡಿದರೆ ಎಲ್ಲ ಇದೆ. ನಿಮಗೆ ಸ್ಟೇಷನ್ ಒಳಗಡೆ ಹೋದರೆ ಒಂದು 20 ಕ್ಯಾಮ್ರಾಗಳದ್ದು ನಿಮಗೆ ಲೈವ್ ಕಾಣಿಸ್ತಾ ಇದೆ, ಇನ್ಕ್ಲೂಡಿಂಗ್ ರೋಡ್ಗಳದ್ದು. ಹಾಗಾಗಿ ನೀವು ದಯಾನಂದ್ ಸಾಹೇಬ್ರೆ, ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇರೋದು, ಸಾರ್ವಜನಿಕರ ಪರವಾಗಿ ರಿಕ್ವೆಸ್ಟ್ ಮಾಡ್ತಾ ಇರೋದಷ್ಟೇ, ನೀವು ಇಲ್ಲಿ ಕಮಿಷನರ್ ಆಗಿ ಎಷ್ಟು ದಿವಸ ಇರ್ತೀರ, ದಯವಿಟ್ಟು ಇನ್ನೊಂದು ಹಂತ ನೀವು ಮುಂದೆ ಹೋಗಿ ನಿಮ್ಮ DCPಗಳು ಮತ್ತು ACP ಮತ್ತು ಕೆಳಗಿನ ಹಂತದ ಅದೇ DCPಗಳನ್ನು ಸರಿ ಮಾಡಿದರೆ ಆಟೋಮೆಟಿಕ್ ಆಗಿ ACPಗಳು ಸರಿ ಹೋಗ್ತಾರೆ. ಯಾಕಂದರೆ ಒತ್ತಡ ಅವ್ರ ಮೇಲೂ ಬರುತ್ತೆ. ACPಗಳು ಸರಿ ಹೋದರೆ ಇನ್ಸ್ಪೆಕ್ಟರ್ಗಳು ಸರಿ ಹೋಗ್ತಾರೆ. ಇದೆಲ್ಲ ಇವರ ನೆಕ್ಸಸ್ ಏನಿರುತ್ತೆ ಇವ್ರ ಜೊತೆ, ರಿಯಲ್ ಎಸ್ಟೇಟ್ ಅವ್ರ ಜೊತೆ ಮತ್ತು ಭೂಮಿ ಮಾಫಿಯಾದವ್ರ ಜೊತೆ, ಅಂದರೆ ಅದೇ ಭೂ ಮಾಫಿಯಾ ಅಂದರೆ 2 ಥರ ಬರುತ್ತೆ, ಅವ್ರ ಜೊತೆ ಏನಿದೆ ಅದು ಸಂಪೂರ್ಣವಾಗಿ ನಿಲ್ಲುತ್ತೆ. ಒಂದು ಜನಗಳಿಗೆ ನೀವು ಒಳ್ಳೆಯ ಇದು ಆಡಳಿತ ಕೊಡೋ ಅವಕಾಶ ಸಿಗುತ್ತೆ. ಈಗ ಆ ಜಾಗಕ್ಕೆ ಹೋಗ್ತೀವಿ. ಇಲ್ಲಿ ಆವತ್ತು ಘಟನೆ ಏನು ನಡೆದಿದ್ದು 20ನೇ ತಾರೀಕು ಯಾರ್ಯಾರು ಲೈವ್ ನೋಡಿದ್ದೀರಾ ಅವರಿಗೆಲ್ಲ ಗೊತ್ತಿದೆ ಈಗ ಏನು ನಡೀತು ಅಂತ. ಮತ್ತು ಪೊಲೀಸ್ ಇಲಾಖೆ ಬಗ್ಗೆ ಅದಾದಮೇಲೆ 1-2 ವಿಚಾರಗಳನ್ನು ಹೇಳಬೇಕು, ಮತ್ತು ನಾವು ಲೈವ್ ಕ್ಲೋಸ್ ಮಾಡ್ತೀವಿ. ಮತ್ತು ಅಲ್ಲಿ DC ಅವರನ್ನು ಭೇಟಿಯಾಗಿ ಇವತ್ತು ನಮ್ಮದು ಕೆಲಸ ಇಷ್ಟಕ್ಕೆ ಮುಗಿಯಲ್ಲ. ಈಗ ಇಲ್ಲಿ ಸಿಬ್ಬಂದಿಗಳು ಯಾರ್ಯಾರು ಇದಕ್ಕೆ ಕೈ ಜೋಡಿಸಿದ್ದಾರೆ, ಈಗ FIR ಆಗಿದೆ ಒಬ್ಬರ ಮೇಲೆ, ಅನಿಲ್ ಕುಮಾರ್ ಅಂತ. ಆದರೆ ಇನ್ನೂ ಅದೇ ಸೆಕ್ಷನಲ್ಲಿ ಇವರಿಗೆ ಸಹಾಯ ಮಾಡಿದವರು ಬೇರೆ ಒಂದಿಷ್ಟು ಜನ ಇದ್ದಾರೆ. ಈಗ ಅವ್ರ ಮೇಲೆ ಶಿಸ್ತು ಕ್ರಮ, ಇಲಾಖಾ ಕ್ರಮ ತಗೋಬೇಕು. ಪ್ಲಸ್ ಅವು FIR ಹಾಕೋದು ಅದು ನಾವು ಅವರಿಗೆ ಬಿಟ್ಬಿಡ್ತೀವಿ. DC ಅವರು ಇದ್ದರೆ ಅವ್ರನ್ನ ಭೇಟಿಯಾಗಿ ಇದನ್ನು ಅವ್ರ ಗಮನಕ್ಕೆ ತರ್ತೀವಿ. ಬ್ಯಾಂಗ್ಳೂರ್ ಪೇಜಾ ಅಲ್ಲ, ಬೆಂಗಳೂರು ಪೇಜ್ ಬರ್ತಾ ಇಲ್ವಾ? ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿ ಪಾರ್ಕಿಂಗ್ ಮೇಂಟೆನೆನ್ಸ್ ಅನಿವಾರ್ಯತೆ ಯಾವಾಗ ಬರ್ತದೆ ಅಂತ ಹೇಳಿದ್ರೆ, ನಾವು ಬೆಳಗ್ಗೆ ಸುಮಾರು 9:45 ಇಲ್ಲಿ ಇನ್ನೊಂದು ಅಭಿಯಾನ ಕೂಡ ಮಾಡ್ತಾ ಇದೀವಿ. ಏನು ಅಂತ ಹೇಳಿದ್ರೆ, ಇದು ಏನು ಕಾಣಿಸ್ತದೆ, ಇದು ಎಕ್ಸಿಟ್ ಗೇಟಿಂದ ದಯವಿಟ್ಟು ಎಂಟ್ರಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಂಟ್ರಿ ಮಾಡಿದಾಗ ಇಲ್ಲಿಂದ ಎಕ್ಸಿಟ್ ಆಗುವಂಥ ವೆಹಿಕಲ್ಸು ಬ್ಲಾಕ್ ಆಗ್ತವೆ. ಇದನ್ನು ಬ್ಲಾಕ್ ಆದಾಗ ಇಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ, ಅಯ್ಯೋ ಇಲ್ಲಿ ಯಾರು ಮೇಂಟೈನ್ ಮಾಡೋರಿಲ್ಲ, ಇಲ್ಲಿ ಪಾರ್ಕಿಂಗ್ ಮೇಂಟೈನ್ ಮಾಡೋ ಕಾಂಟ್ರಾಕ್ಟ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಕಾಂಟ್ರಾಕ್ಟನ್ನು ಕೊಡ್ತಾರೆ. ಅದು ಕೊಟ್ಟಾದ್ಮೇಲೆ ಮತ್ತೆ ಪ್ರಾಬ್ಲಮ್ ಆಗೋದು ಯಾರು, ದುಡ್ಡು ಕಟ್ಟೋದು ಯಾರು, ನಾವೇನೆ. ಸೊ ಆ ಕಾರಣಕ್ಕಾಗಿ ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ, ರೂಲ್ಸ್ ಫಾಲೋ ಮಾಡಿದ್ರೆ ಅದು ಉಲ್ಟಾ ನಿಮಗೇನೆ ಬೆನಿಫಿಟ್ ಸಿಗ್ತದೆ, ನಿಮಗೇನೆ ಅದರಿಂದ ಅಡ್ವಾಂಟೇಜ್ ಆಗ್ತದೆ. ಆ ಕಾರಣಕ್ಕಾಗಿ ನಾವು ಇಲ್ಲಿ ಬೆಳಗ್ಗೆಯಿಂದ ಸ್ವಲ್ಪ ಜನರಿಗೆ ಒಂದು ನಿಯಮನ ಪಾಲಿಸಿ ಅಂತ ಕೂಡ ಹೇಳ್ತಾ ಇದ್ದೀವಿ. ಆ ನಿಯಮ ಪಾಲನೆ ಮಾಡೋದ್ರಿಂದ ನಿಮಗೇನೆ ಅದರಿಂದ ಬೆನಿಫಿಟ್ ಆಗುವಂಥ ಜನಕ್ಕಿಂತ ಹೆಚ್ಚಾಗಿ ಸ್ಟಾಫ್ಗಳೇ ಮಾಡ್ತಾ ಇದ್ದಾರೆ. ಸ್ಟಾಫ್ಗಳು ಅವ್ರು ಸೆಕೆಂಡ್ರಿ ಬಿಡಿ ನೋಡಿ, ಅದು ಟೈಮ್ಗೂ ಬರ್ನೋಡಿ ಅಲ್ಲಿ ಇದರಿಂದ ಬರ್ಲಿಕ್ಕೆ ಬಂದರು. ಸೊ ಅವ್ರನ್ನ ನಾವು ಮತ್ತೆ ವಾಪಸ್ ಎಂಟ್ರಿ ಗೇಟ್ನಿಂದಲೇ ಬರಲಿಕ್ಕೆ ನಾವು ಬುದ್ಧಿ ಹೇಳಿ ಕಳಿಸ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಎಲ್ಲರೂ ಫಾಲೋ ಮಾಡಬೇಕು ಅಂತೇಳಿ ತಿಳಿಸ್ಬೇಕು. ಹಾಗೆಯೇ ಅಲ್ಲ, ಒಂದು ಪ್ರಶ್ನೆ ಇದೆ. ಈಗ ಹಲ್ಸೂರು ಗೇಟ್ ಸೈಲೆಂಟ್ ಮಾಡಿ ಅಲ್ಲ, ದಯವಿಟ್ಟು ಯಾರೇ ಕಾಲ್ ಮಾಡ್ತಾರೋ ಮಾಡಿ ಹೇಳಿ ಅವರಿಗೆ. ಅಲ್ಲಿ 2 ಕೈಲಿ ಕೊಟ್ಬಿಟ್ಟು ಈಗ ಒಂದು ಪ್ರಶ್ನೆ, ನಿಮ್ಮ ಅಭಿಪ್ರಾಯ ತಿಳಿಸಿ. ನಗರ ಕಮಿಷನರ್ ದಯಾನಂದ್ ಅವರು ಮತ್ತೆ ಇವರು ನಮ್ಮ ಈಗ ಹಲ್ಸೂರು ಗೇಟ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ದಯಾನಂದ್ ಸರ್, ನಿಮ್ಮ ಕಡೆಯಿಂದ ಸಾಕಷ್ಟು ಅಂದರೆ ನಮ್ಮ ದಯಾನಂದ್ ಸರ್ ಯಾರು ಅಂತ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ದಯಾನಂದ್ ಸರ್ ಅಂತ ಹೇಳಿ ಯಾರಿಗೆ ಸರ್ ಅಂತ ನಾವು ಕೂಗ್ತಿದ್ದೀವಿ ಅಂತ ಹೇಳಿದ್ರೆ, ಇವರು ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಇರ್ತಾರೆ, ಇವರು ಆಯುಕ್ತರಿದ್ದಾರೆ. ಸೊ ಇವರಿಂದ ಸಾಕಷ್ಟು ಒಳ್ಳೊಳ್ಳೆ ವಿಚಾರಗಳು ಆಗ್ತಿದೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಸಾಕಷ್ಟು ಪ್ರೆಜರ್ಗಳು ಇರ್ಬೋದು. ಆದ್ರೂ ಕೂಡ ತಮ್ಮ ಕೈಯಲ್ಲಾದಷ್ಟು ಈ ಹಿಂದೆ ಯಾರು ಮಾಡದಿರೋ ಅಂಥ ಕೆಲಸಗಳನ್ನು ದಯಾನಂದ್ ಅವ್ರು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಯಾವಾಗಲೂ ಹೇಳ್ತಾನೆ ಬರ್ತಿದ್ದೀವಿ. ಬೆಂಗಳೂರಿನಲ್ಲಿ ಇವತ್ತು ಡ್ಯಾನ್ಸ್ ಬಾರ್ಗಳು ನಿಂತಿದೆ ಅಂತ ಹೇಳಿದ್ರೆ ಅದು ಇವ್ರ ಪೀರಿಯಡ್ನಲ್ಲಿ ಯಾರು ನಿಲ್ಲಿಸಿದ್ರು ನಮಗೆ ಗೊತ್ತಿಲ್ಲ. ಜನರು ಯೋಚನೆ ಮಾಡಬೇಕು,
ನಾವೊಬ್ಬ ಕಮಿಷನರ್ ಇರಬೇಕಾದ್ರೂ ಸುಮ್ಮನೆ ಕಾಟಾಚಾರಕ್ಕೆ 1-2 ಡ್ಯಾನ್ಸ್ ಬಾರ್ ನಿಲ್ತಿದ್ದು ಹೊರತು ಸಂಪೂರ್ಣವಾಗಿ ಬೆಂಗಳೂರಿನಲ್ಲಿ ಡ್ಯಾನ್ಸ್ ಬಾರ್ ನಿಂತಿದ್ದು ಇದೇ ಸಂದರ್ಭದಲ್ಲಿ. ಸೊ ಹಾಗಾಗಿ ದಯಾನಂದ್ ಸರ್ ಅವ್ರಿಗೆ ಒಂದು ನಮ್ಮ ಕಡೆಯಿಂದ ಒಂದು ವಂದನೆ, ಧನ್ಯವಾದ ಹೇಳ್ಬೋದು. ಸೊ ಅದ್ರ ಜೊತೆಗೆ ನೋಡಿ, ನಾವು ಈ ಥರದ್ದು ಕಂಪ್ಲೇಂಟ್ಸ್ ಏನಿದೆ, ಪಾರ್ಕಿಂಗ್ ರಿಲೇಟೆಡ್ ಕಂಪ್ಲೇಂಟ್ಸ್ ಆಗಿರ್ಬೋದು, ಮತ್ತು ರೇಷನ್ ಡಿಪೋಗೆ ಸಂಬಂಧಪಟ್ಟಂಥ ಕಂಪ್ಲೇಂಟ್ಸ್ ಆಗಿರ್ಬೋದು, ಒಂದಷ್ಟು ಭಾಗಗಳಲ್ಲಿ ತೊಂದರೆ ಕೊಡ್ತಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಕೇಂದ್ರ ಭಾಗದಲ್ಲಿ ಏನು ನಾವು ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ವಿ, ಇಲ್ಲ ನೀವು ಫಾಲೋ ಮಾಡಬೇಕು ಸರ್, ಇಲ್ಲ ಏನು ಅಂತ ಹೇಳಿದ್ರೆ ನಾವೇನು ಕಂಪ್ಲೇಂಟ್ ಕೊಟ್ಟಿದ್ವಿ ಅದನ್ನ ಕಂಟಿನ್ಯೂಸ್ ಫಾಲೋ ಮಾಡಿದ್ದಾರೆ. ಹನುಮಂತ್ ಭಜಯಂತ್ರಿ ಅವರು ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ ಠಾಣಾಧಿಕಾರಿ ಇದ್ದಾರೆ ಅವರು. ಸೊ ಅವ್ರ ಕೈನಲ್ಲಿ ಅವ್ರಿಗೂ ಸಾಕಷ್ಟು ಪ್ರೆಷರ್ ಬಂದಿದೆ, ಅದು ನಮಗೂ ಗೊತ್ತಿದೆ, ನಮ್ಮ ಮೇಲೂ ಪ್ರೆಷರ್ ಬಂದಿದೆ ಸಾಕಷ್ಟು. ಆಯಿತಾ, ಕೇಸನ್ನ ಮಾಡಬೇಡಿ ಸರ್ ದಯವಿಟ್ಟು ಅಂತ ಹೇಳ್ಬಿಟ್ಟು ನಾವು ನಿಲ್ಲಿಸ್ಬಿಡ್ತೀವಿ, ನಾವು ಮುಂದುವರ್ಸಲ್ಲ ಅಂತ ಕೂಡ ನಮಗೆ ಹೇಳಿದರು. ಆದರೆ ಒಬ್ಬರ ಮೇಲೆ ನಾವು ಕಂಪ್ಲೇಂಟ್ ಕೊಡೋದನ್ನು ನಿಲ್ಲಿಸಿದ್ರೆ ಮತ್ತು ಬೇರೆಯವ್ರ ಮೇಲೂ ಬಂದ್ಬಿಟ್ಟು ನಮಗೆ ನಾವು ಮಾಡಿರೋ ತಪ್ಪುಗಳಿಗೆಲ್ಲ ನಮ್ಮ ಕ್ಷಮಾಪಣೆ ಕೊಡಿ ಅಂತ ಹೇಳಿ ಬರ್ತಾರೆ. ಕಾನೂನಲ್ಲಿ ಎಷ್ಟು ಅವಕಾಶ ಇದೆ ಅದನ್ನು ಮಾತ್ರ ನಾವು ಕಾನೂನು ಚೌಕಟ್ಟಿನಲ್ಲಿ ಮಾಡ್ಕೊಂಡು ಹೋಗಿದ್ದೀವಿ. ಈಗ ಇದಕ್ಕಾಗಿದ್ರೆ ಈಗಾಗಲೇ ನಮ್ಮ ಮೇಲೆ ಸಾಕಷ್ಟು ಗಲಾಟೆಗಳು ನಡೆದೋಗಿರೋ, ನೀವು ಯಾರಿಗೆ ಕೊಡೋದಕ್ಕೆ ಆ ಡಿಪಾರ್ಟ್ಮೆಂಟ್ ಅವ್ರು ಕೊಡಬೇಕು, ಇದೆಲ್ಲ ನಡೆದಿರೋದು. ಆದರೆ ಯಾವುದೇ ಒಂದು ಪ್ರೆಷರ್ಗೂ ಕೇರ್ ಮಾಡ್ದಿರ ಈ ಒಂದು ಹನುಮಂತ್ ಭಜಯಂತ್ರಿ ಅಂತ ಏನು ಇನ್ಸ್ಪೆಕ್ಟರ್ ಇದ್ದಾರೆ, ಠಾಣಾಧಿಕಾರಿಗಳು ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ ಅವ್ರಿಗೂ ಕೂಡ ಒಂದು ಧೈರ್ಯ ಮಾಡೋದಲ್ಲ, ದೇ ಶುಡ್ ಬಿ ಕರೇಜ್ ಆ ಕರೇಜ್ ಅವರಲ್ಲಿ ಇದೆ. ಆಯಿತಾ, ಅವ್ರಿಗೆ ಕರೇಜು ಇದೆ, ಎಕ್ಸ್ಪೀರಿಯನ್ಸು ಇದೆ. ನಮ್ಮ ದಯಾನಂದ್ ಸರ್ ಅವ್ರಿಗೆ ಈ ಥರ ಒಂದಷ್ಟು ಜನ ಸ್ಟಾಫ್ಗಳು ಅವರ ಕೆಳಗೆ ಇದ್ದರೆ ಇನ್ನೂ ಸಾಕಷ್ಟು ಒಳ್ಳೆ ಕೆಲಸಗಳು ನಡೀತದೆ. ಹಾಗಾಗಿ ನೀವು ಅಪ್ರಿಸಿಯೇಷನ್ ಕೊಡಬೇಕು ಅಂತ ಹೇಳಿದ್ರೆ ಇಂಥ ಆಫೀಸರ್ಗಳಿಗೆ ಡೆಫಿನೆಟ್ಲಿ ನೀವು ಅಪ್ರಿಸಿಯೇಷನ್ ಕೊಡಬೇಕು ದಯಾನಂದ್ ಸರ್ ಅಂತ ಹೇಳ್ತಾ ಸರ್ ಒಟ್ಟಿಗೆ ಕರೆಕ್ಟ್. ಇಂಥ ಅಧಿಕಾರಿಗಳಿಗೆ ನಿಜವಾಗಿ ಪ್ರೋತ್ಸಾಹ ಕೊಡಬೇಕು ಮತ್ತು ಯಾವುದಾದ್ರು ಪದಕಗಳು ಮುಖ್ಯಮಂತ್ರಿ ಪದಕನ ಇರುತ್ತೆ ಸಿಗಬೇಕಾಗುತ್ತೆ. ಆದರೆ ನಾವು ನೋಡಿದ್ದೀವಿ ರೆಕಮೆಂಡೇಷನ್ಸು ಇದಕ್ಕೆಲ್ಲ ಹೇಗೆ ನಡೆಯುತ್ತೆ ಅಂತ. ಒಬ್ಬ ಅಯೋಗ್ಯ ಪೊಲೀಸ್ ಆಫೀಸರ್ ಥರ ಅವ್ರಿಗೆ ರೆಕಮೆಂಡೇಷನ್ ಮೇಲೆ ಎಷ್ಟೊಂದು ಸಾರಿ ಪುರಸ್ಕಾರಗಳು ಸಿಗ್ತವೆ. ಈಗ ನಮ್ಮ ಶಿವರಾಮ್ ಅಂತ ಇದ್ದಾರೆ, ಡಾಕ್ಟರ್ ಶಿವರಾಮ್ ಅವರು, ತುಂಬ ಜನರದ್ದು ಇವಾಗ ಆರ್ ಟಿ ಐನಲ್ಲಿ ಮಾಹಿತಿ ಕೇಳ್ತಾರೆ ಅವರಿಗೆ ಯಾವ ಬೇಸಲ್ಲಿ, ಯಾಕಂದರೆ ಅವ್ರದ್ದು ಹಿನ್ನೆಲೆ ಅವರು ರಿಯಲ್ ಎಸ್ಟೇಟ್ಗಳಲ್ಲಿ ಎಷ್ಟು ತೊಡಗಿಸ್ಕೊಂಡಿದ್ದಾರೆ, ಅಂದರೆ ರಿಯಲ್ ಎಸ್ಟೇಟಲ್ಲಿ ಡೀಲ್ಗಳ ಇವ್ರ ಜೊತೆ ಸೇರ್ಕೊಂಡಿದ್ದಾರೆ, ಇದೆಲ್ಲ ಮಾಹಿತಿಗಳನ್ನು ತೊಗೊಂಡಿದ್ದಾರೆ. ಸೊ ದಯಾನಂದ್ ಸರ್ ಅವರಿಗೆ ಮತ್ತೆ ಹೇಳ್ತಾ ಇದ್ದೀವಿ, ಇಂಥ ಅಧಿಕಾರಿಗಳನ್ನ ನೀವು ಪ್ರೋತ್ಸಾಹ ಕೊಡಿ. ಆಮೇಲೆ ನಾನು ಆವಾಗಲೇ ಹೇಳ್ದಂಗೆ ಡಿ ಸಿ ಪಿಗಳನ್ನು, ಬೆಂಗಳೂರಲ್ಲಿರೋ ಬಹುತೇಕ ಡಿ ಸಿ ಪಿಗಳು ಒಂಥರ ಎ ಸಿ ಪಿಗಳು ಮತ್ತು ಯಾವುದು ಸ್ಟೇಷನ್ ಲೆವೆಲಲ್ಲಿ ಅವರಿಗೆ ಹಿಡಿತಾ ಇದ್ದಾಗ ನಮ್ಗೆ ಅಂತೂ ಕಾಣಿಸ್ತಾ ಇಲ್ಲ. ಯಾಕಂದರೆ ನಾವು ಇವಾಗ ಏನೊಂದು ತಪ್ಪು ನಡೆದಿದೆ ಅಂತ ಅವ್ರು ದೂರು ಕೊಟ್ಟರೆ ಅವ್ರ ಪರನೇ ಇವ್ರು ಕೆಲಸ ಮಾಡೋದು ನಿರಂತರವಾಗಿ ನಡೀತಾ ಇದೆ. ಹಾಗಾಗಿ ಒಂದು ಎಕ್ಸೆಪ್ಷನ್ 2-3 ಜನ ಇರ್ಬೋದು, ಅದನ್ನು ನೀವು ದಯವಿಟ್ಟು ಕ್ಷಮಿಸಿ. ಆ ಥರ ಇದ್ದರೆ, ಆದರೆ ಬಹುತೇಕ ಡಿ ಸಿ ಪಿಗಳು ಅಥವಾ ಎಸ್ ಪಿಗಳು ಮಾಡ್ತಾ ಇರೋದು ಇದೇ ಕೆಲಸ. ನಾನಿವಾಗ ಇವರು ಹೇಳಿದ್ದು ಇನ್ನೊಂದು, ನಾವು ಸಾರ್ವಜನಿಕರಾಗಿ ಈಗ 409 ಬಂದಾಗ ನಮಗೆ CRPC ಕೆಳಗಡೆ ಕಲಂ 39 ಕೆಳಗಡೆ ಸಾರ್ವಜನಿಕರು ದೂರು ಕೊಡೋ ಅವಕಾಶ ಇರುತ್ತೆ. ಅವಕಾಶ ಅಲ್ಲ, ಅದು ಸಾರ್ವಜನಿಕರು CRPC 39ನಲ್ಲಿ ಒಂದಷ್ಟು ಸೆಕ್ಷನ್ಗಳಿದೆ. ಆ ಸೆಕ್ಷನ್ಗಳಲ್ಲಿ ಅಪರಾಧ ನಡೆದು ಅದು ನಿಮ್ಮ ಗಮನಕ್ಕಿದ್ದಾಗ ಕಡ್ಡಾಯವಾಗಿ ದೂರು ಕೊಡಬೇಕು ಅಂತಿದೆ. ಕಡ್ಡಾಯವಾಗಿ ದೂರು ಕೊಡಬೇಕು ಅಂದರೆ ಇಟ್ ಈಸ್ ಅನ್ ಆಬ್ಲಿಗೇಷನ್ ಅಂತ ಹೇಳ್ತೀವಿ ನಾವು, ಅದು ಜನರ ಕರ್ತವ್ಯ ಆಗಿರ್ತದೆ. ಇನ್ ಕೇಸ್ ಏನಾದರೂ ನಮಗೆ ಆ ವಿಚಾರ ಗೊತ್ತಿದ್ದು ನಾವು ಅಲ್ಲಿಂದ ದೂರು ಕೊಡದೆ ಹೊರಟಾಗ್ಬಿಟ್ರೆ ನಾಳೆ ದಿವಸ ಪೊಲೀಸರ ವಿಚಾರಣೆಯಲ್ಲಿ ನಾವು ಅಲ್ಲಿದ್ವಿ ಆದರೂ ಮಾಹಿತಿ ಕೊಡಲಿಲ್ಲ ಅಂತೇಳಿ ಪೊಲೀಸರು ಕಂಡು ಬಂದಾಗ ಅವ್ರು ನಮ್ಮನ್ನೇ ಅರೆಸ್ಟ್ ಮಾಡ್ಬೋದು. ಅಂಥ ಒಂದು ಸೀರಿಯಸ್ ಸೆಕ್ಷನ್ಗಳಿರತಕ್ಕಂಥ ಅಫೆನ್ಸ್ಗಳಿವು. ಸೊ ಹಾಗಾಗಿ ನಮ್ಮ ಜವಾಬ್ದಾರಿಯನ್ನು ಒಬ್ಬ ಸಾಮಾನ್ಯ ನಾಗರಿಕ ಅಂತಲೇ ಹೇಳ್ಬೋದು, ಸಾರ್ವಜನಿಕರಾಗಿ ನಾವು ನಿಭಾಯಿಸಿದ್ದೀವಿ. ಪೊಲೀಸರು ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ನಾವು ಪೊಲೀಸರು ಕೇಳೋದಿಷ್ಟೇ, ನೀವು ನಮ್ಮ ಹತ್ರ ಚೆನ್ನಾಗಿ ಮಾತಾಡಬೇಕು ಅಂತ ಖಂಡಿತ ನಾವು ಅಪೇಕ್ಷೆನೂ ಇಲ್ಲ. ಆದರೆ ನೀವು ಬೇಕಾದ್ರೆ ಅಪ್ಪಾಗೆ ಮಾತಾಡಿದರೆ, ಆದರೆ ಮಾಡೋ ಕೆಲಸನ ನೀವು ದಯವಿಟ್ಟು ಸರಿಯಾಗಿ ಮಾಡಿ, ಆವಾಗ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೀವಿ. ನಮ್ಮನ್ನು ಪ್ಲೀಸ್ ಮಾಡಿ ಏನೋ ಮಾಡಿ. ನಾನು 1-2 ಎಕ್ಸಾಂಪಲ್ ಕೊಡಬೇಕು. ಒಂದು ನೀವೆಲ್ಲ ನೋಡಿದ್ದೀರ ಫೇಸ್ಬುಕ್ಕಲ್ಲಿ, ಎಲ್ಚನಹಳ್ಳಿಯಲ್ಲಿ PLS 131 ಅಂತ ನಾವು ಅಕ್ರಮ ಮಾಡ್ತಾ ಇದ್ದಿದ್ದು ಅಂಗಡಿದು ಇದು ಮಾಡಿಬಿಟ್ಟು ಅವ್ರದ್ದು 409 ಕೆಳಗಡೆ ಬರುತ್ತೆ. ಅದು ದೂರು ಕೊಟ್ಟರೆ ಕುಮಾರಸ್ವಾಮಿ ಲೇಔಟಲ್ಲಿ ಅದನ್ನು ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನಲ್ಲಿ ನಾವು ದೂರು ಕೊಟ್ಟರೆ ನನಗೆ ಹಿಂಬರ ಕೊಟ್ಟಿದ್ದು ಕಾನೂನಲ್ಲಿ ಅವಕಾಶ ಇರುವುದಿಲ್ಲ ಅಂತ ಕ್ರಿಮಿನಲ್ ಇವರು. ನಾನು ಅದಕ್ಕೆ ಮೆಸೇಜ್ ಹಾಕಿದ್ದೀನಿ, ನಿಮಗೆ ಯಾವ CRPC ಫಾಲೋ ಮಾಡ್ತಾ ಇದ್ದೀರಾ, ನಿಮಗೆ ಯಾವ ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ ಕೆಳಗಡೆ ಇದು ಇದೆ, ಅಥವಾ ಸುಪ್ರೀಂ ಕೋರ್ಟು ಹೈಕೋರ್ಟ್ ಏನಾದರೂ ಇದಕ್ಕೆ ಸಂಬಂಧಪಟ್ಟಿದ್ದು ನಿದರ್ಶನ ಇದೆಯಾ, ನನಗೆ ದಯವಿಟ್ಟು ಕೊಡಿ ಅಂತ. ನಾವು ದೂರು ಕೊಟ್ಟಾಗ ಸಾರ್ವಜನಿಕರು 409 ಇದ್ದಾಗ ದೂರು ಕೊಡೋಕ್ಕೆ ಬರಲ್ಲ ಅಂತ ನಿಮ್ಗೆ ಹೇಳ್ದವ್ರು ಯಾರು? ಫಸ್ಟ್ ಆಫ್ ಆಲ್ ನಾನು ಅದಕ್ಕೆ ನಿನ್ನೆ ಮೆಸೇಜ್ ಹಾಕಿದ್ದೀನಿ, ಇನ್ಸ್ಪೆಕ್ಟ್ರಿಗೂ ಹಾಕಿದ್ದೀನಿ. ನಿಮಗೆ ಈಗಲೂ ಅವಕಾಶ ಇದೆ ಇದನ್ನು FIR ಮಾಡುವಂಥದ್ದು. ಇವ್ರು ಏನು ಹೇಳ್ತಾರೆ ಅಂದರೆ
ಅದಕ್ಕೆ ಒಂದು ಸಪರೇಟ್ ಡಿಪಾರ್ಟ್ಮೆಂಟ್ ಇದೆಯಂತೆ. ಆ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟರೆ ಇವರು ಹಾಕ್ತಾರಂತೆ. ಇವ್ರದ್ದು ನೆಕ್ಸಸ್ ಹೆಂಗಿದೆ ಅಂದರೆ ಇವರನ್ನ ಬಚಾವ್ ಮಾಡೋಕ್ಕೆ, ಯಾರು ಅಕ್ರಮ ಮಾಡ್ತಾರೆ ಡಿಪಾರ್ಟ್ಮೆಂಟ್ ಅವರು ಸ್ಟ್ರಾಂಗ್ ದೂರು ಕೊಡೋಲ್ಲ. ಆ ದೂರಿನ ಆಧಾರದ ಮೇಲೆ ಇವರು ಇನ್ನೂ ಡೈಲ್ಯೂಟ್ ಮಾಡ್ತಾರೆ ಪೊಲೀಸರು. ಯಾಕೆ ಅವರಿಗೆ ಒಂದಿಷ್ಟು ಒತ್ತಡಗಳು ಬಂದಿರ್ತವೆ ಅಲ್ಲಿ. ನಾವು ಯಾಕೆ ಹನುಮಂತ್ ಭಜಂತ್ರಿ ಅವರ ಬಗ್ಗೆ ಇವಾಗ ಅಷ್ಟೊಂದು ಶ್ಲಾಘನೆ ಮಾಡಿದ್ವಿ ಅಂದರೆ, ಇನ್ ಸ್ಪೈಟ್ ಆಫ್ ಹ್ಯಾವಿಂಗ್ ಪ್ರೆಷರ್ಸ್, ನಮ್ಗೆ ಗೊತ್ತು ಅವ್ರಿಗೆ ಹೇಗಿತ್ತು ಪ್ರೆಷರ್ ಅಂತ, ಅದಕ್ಕೆ ಇಷ್ಟು ಲೇಟು ಆಗಿರೋದು ಇನ್ಫ್ಯಾಕ್ಟ್ FIR ಆಗೋಕ್ಕೆ. ಇದ್ದಾಗ ಅವರು ಅಷ್ಟು ಧೈರ್ಯ ಮಾಡ್ಕೊಂಡು ಹಾಕಿದ್ದಾರೆ ಅಂದರೆ ಮುಂದಿನ ನೋಡ್ಕೋತೀನಿ ಅನ್ನೋದು ಅವ್ರಿಗೆ ಧೈರ್ಯ ಇದೆ, ಕಾನೂನಲ್ಲಿ ಅವಕಾಶ ಇದೆ ಅವ್ರಿಗೂ. ಇದು ಎಲ್ಲರೂ ಮಾಡಿ ದಯವಿಟ್ಟು. ನಾನು ಕುಮಾರಸ್ವಾಮಿ ಅವ್ರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ಗೂ ಹೇಳ್ತಾ ಇದ್ದೀನಿ, ಜಗದೀಶ್ ಅವರಿಗೆ. ಹಾಂ ಅವನೇನಾ? ಬರಲಿ, ಪರವಾಗಿಲ್ಲ, ನಾವು ಹುಷಾರಾಗಿರ್ಬೇಕು ನೋಡ್ಕೊಂಡು. ಯಾರೋ ಇವಾಗ ಮಾಡ್ತಾರ, ಇವಾಗ ಬರಲ್ಲ ಬಿಡಿ. ಅವರಿಗೆ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳಿದೆ. ಹಾಗಾಗಿ ಕುಮಾರಸ್ವಾಮಿ ಲೇಔಟ್ ಇನ್ಸ್ಪೆಕ್ಟರ್ ಯಾರಿದ್ದೀರಾ, ದಯವಿಟ್ಟು ಇದನ್ನು ನೀವು ಗಮನಿಸಿ FIR ಮಾಡಿಸಿ. ಆಮೇಲೆ ಇದಾಗಿಲ್ಲ ಅಂದರೆ ನಾವು ಕಾನೂನು ರೀತಿಯ ಮುಂದುವರಿಬೇಕಾಗುತ್ತೆ. ನಾನು ಅದಕ್ಕೆ ಹೇಳಿದೆ, ನನ್ನ ಮಾತ್ರ ಚೆನ್ನಾಗಿ ಮಾತಾಡೋದು ಇಂಪಾರ್ಟೆಂಟ್ ಅಲ್ಲ. ನಮಗೆ ಬೇಕಾದ್ರೆ ಒಳಗಡೆ ಹೋದಾಗ ಬೈರಿ, ಪರವಾಗಿಲ್ಲ. ಆದರೆ ನೀವು ಮಾಡೋ ಕೆಲಸಗಳನ್ನ ಸರಿಯಾಗಿ ಮಾಡಿ. ಯಾವುದೋ ಒಂದು ಕಾನೂನಲ್ಲಿ ಆ ಥರ ಇದೆ, ಈ ಥರ ಇದೆ ಅಂತ ಹೇಳಿ ನಮ್ಮ ದಾರಿ ತಪ್ಪಿಸೋ ಕೆಲಸ ಮಾಡೋಕ್ಕೆ ಹೋಗಬೇಡಿ. ನಮಗೂ ಕಷ್ಟ ಆಗುತ್ತೆ. ನೀವು ಹೈಕೋರ್ಟಿಗೆ ಹೋಗ್ಬೋದು, ಇನ್ನೊಂದು ಕೋರ್ಟಿಗೆ ಹೋಗ್ಬೋದು. ಆದರೆ ನಿಮ್ಮ ಕಾರ್ಯವ್ಯಾಪ್ತಿಯಲ್ಲೇ ಅವಕಾಶಗಳಿದ್ದಾಗ ಅದನ್ನು ಬಿಟ್ಬಿಟ್ಟು ನೀವು ಅಲ್ಲಿ ಹೋಗಿ ಅವ್ರ ಮೂಲಕ ತನ್ನಿ ಅನ್ನೋದು ಸರಿಯಲ್ಲ. ನೀವು ಹೇಳ್ತಾ ಇರೋದು ಅದನ್ನು ದಯವಿಟ್ಟು ಸರಿ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು, ನೀವು ನೋಡಿದ್ದೀರ 15 ದಿವಸ ಹಿಂದೆ ರೋಲ್ಯಾಂಡ್ ಅವರು ಒಂದು OFC ಡಿಗ್ಗಿಂಗ್ ಬಗ್ಗೆ ಮಾಡಿದ್ರು, ಎಲ್ಲಿ ಬೆಂಗಳೂರು ಡೈರಿ ಪಕ್ಕದಲ್ಲಿ. ಅದಕ್ಕೆ ನಾವು ದೂರು ಕೊಟ್ಟ ಮೇಲೆ ಅದ್ಮೇಲೆ FIR ಹಾಕಿಲ್ಲ, ಎಕ್ನಾಲೇಜ್ಮೆಂಟ್ ಕೊಟ್ಟಿಲ್ಲ. ಅದಾದಮೇಲೆ BBMP ಅವರು ನಮ್ಮ ಒತ್ತಾಯ ಮಾಡಿದ್ದಕ್ಕೆ ಒಂದು 10 ದಿವಸ ತಗೊಂಡಿದ್ದಾರೆ ದೂರು ಕೊಡೋಕ್ಕೆ. ಕೊಟ್ಟರೆ ಈಗ ಏನು ಮಾಡಿದ್ದಾರೆ ಸರ್, ಆ ದೂರ ಬಗ್ಗೆ ಹೇಳಿ ಸರ್. ಈಗ ಡೈಲ್ಯೂಟ್ ಯಾವ ಥರ ಮಾಡಿದ್ದಾರೆ ಅಂತ ಇದನ್ನು ಅಲ್ಲ, ನೀವು ನೋಡ್ಕೊಳ್ಳಿ. ಯಾವ್ದು OFC ಡೈಲ್ಯೂಟ್ ಹೇಗೆ ಮಾಡಿದ್ದಾರೆ? OFC ನೋಡಿ, OFC ನಲ್ಲಿ ಕ್ಲಿಯರ್ ಆಗಿ ನಮ್ಮ ಕಂಪ್ಲೇಂಟ್ ಇರ್ತದೆ. OFC ನ ಇನ್ನು ಮುಂದೆ ನಾವು ಟೆರರಿಸಮ್ ಅಂತಾನೆ ಹೇಳ್ತೀವಿ. OFC ಟೆರರಿಸಮ್ ನಡೀತಾ ಇದೆ ನಮ್ಮ ಬೆಂಗಳೂರಿನಲ್ಲಿ. ಇದು ಭಯೋತ್ಪಾದಕ ಚಟುವಟಿಕೆ ನಮ್ಮ ಬೆಂಗಳೂರಿನಲ್ಲಿ ನಡೀತಾ ಇದೆ. ಸೊ ಇದನ್ನ ಯಾರು ಅರ್ಥ ಮಾಡ್ಕೋತಿಲ್ಲ. ಯೋಚನೆ ಮಾಡಿ, ಒಂದು ಮಿಸೈಲ್ನ ತಗೊಬಂದ್ಬಿಟ್ಟು ಬೆಂಗಳೂರಿನ ರಸ್ತೆ ಮೇಲೆ ಹಾಕಿದ್ರೆ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗ್ತದೋ HDD ಮಷಿನ್ಗಳಿಂದ ಅಷ್ಟೇನೆ ಡ್ಯಾಮೇಜ್ ರಸ್ತೆಗಳಿಗೆ ಆಗ್ತಾ ಇದೆ. ಈ ಒಂದು ಟೆರರಿಸಮ್ ಏನಕ್ಕೆ ನಡೀತಾ ಇದೆ ಅಂತ ಹೇಳಿದ್ರೆ, ಒಂದು ಕಡೆ ನಮ್ಮನ್ನ ಆರ್ಥಿಕವಾಗಿ ಈ ನಾರ್ತ್ ಇಂಡಿಯನ್ಸ್ ಏನಿದ್ದಾರೆ ಅವರು ಕುಗ್ಸೋವಂಥ ಕೆಲಸ ಮಾಡ್ತಾರೆ. ಮ್ಯಾಕ್ಸಿಮಮ್ ಎಲ್ಲ OFC ಕೇಬಲ್ಗಳನ್ನ ಓನ್ ಮಾಡ್ತಾರಂಥವ್ರು ನಾರ್ತ್ ಇಂಡಿಯನ್ಸ್ ಇದ್ದಾರೆ. ಅವರು ನಮ್ಮ ದಕ್ಷಿಣ ಭಾರತದ ಜನರನ್ನ ಆರ್ಥಿಕವಾಗಿ ಹಿಂದೆ ದೂಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ನಮ್ಮ ರಸ್ತೆಗಳನ್ನ ಡ್ಯಾಮೇಜ್ ಮಾಡ್ತಾರೆ. ಅದಕ್ಕೆ ಯಾವುದೇ ರೀತಿಯಾದ ನಮಗೆ ಶುಲ್ಕಗಳು BBMPಗೆ ಬರ್ತಾ ಇಲ್ಲ, ಜೊತೆಗೆ ನಮಗೆ ಡ್ಯಾಮೇಜಸ್ ಆಗ್ತಾ ಇದೆ. ಮುಂದಿನ ದಿವಸಗಳಲ್ಲಿ ಅಲ್ಲೇನಾದರೂ ರಸ್ತೆಗಳು ಹಾಳಾಗಿರೋ ರಸ್ತೆಗಳಿಗೆ ಮತ್ತೆ ನಾವೇನಾದರೂ ಅದನ್ನ ಸರಿಪಡಿಸ್ಬೇಕು ಅಂತೇಳಿ ನಮ್ಮ ದುಡ್ಡನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ನಮ್ಮ ಜನರನ್ನ ನಾವು ಬಡತನಕ್ಕೆ ತಳ್ತಾ ಇದೀವಿ. ಜನರು ಇದನ್ನ ಅರ್ಥ ಮಾಡ್ಕೋತಿಲ್ಲ. ಇದು ಒಂದು ರೀತಿಯಲ್ಲಿ ಟೆರರಿಸಮ್ ಮಾಡ್ತಾ ಇರೋದು. ಹಾಗೆ ಇದನ್ನ ನಾವು ಆಯುಧಗಳಂತಾನೆ ಕರಿತಾ ಇರೋದು. ಏನು HDD ಮಷಿನ್ಸ್ ನೋಡಿ, ಆಯುಧಗಳು ನಾವು ಯಾರೋ ಒಬ್ರು ಕೇಳ್ತಾರೆ, ಅವರು ಆಯುಧಗಳನ್ನ ಬಳಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನ ಆಯುಧ ಅಂತ ಹೆಂಗ್ರಿ ಹೇಳ್ತೀರಾ ಅಂತ ಹೇಳ್ತಾರೆ. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಮಚ್ಚು ಅಂತ ಏನು ಹೇಳ್ತೀವಿ, ಅದನ್ನ ನಾವು ಕಡಿಲಿಕ್ಕೆ ಇದಕ್ಕೆ ಬಳಸ್ತೀವಿ. ಆಗ ಅದು ಎಕ್ವಿಪ್ಮೆಂಟ್ ಆಗತ್ತೆ. ಒಂದು ಎಕ್ವಿಪ್ಮೆಂಟ್ ನಾವು ಏನಕ್ಕೆ ಒಂದು ಡಿವೈಸ್ ಆಗ್ತದೆ. ಅದನ್ನ ದಿನನಿತ್ಯದ ಕೆಲಸಕ್ಕೆ ಬಳಸುವಂತ ಒಂದು ಡಿವೈಸ್ ಆಗ್ತದೆ. ಅದನ್ನೇ ಒಬ್ಬ ಮನುಷ್ಯನ ಕಡಿಲಿಕ್ಕೆ ನಾವು ಬಳಸಿದ್ರೆ ಅದು ವೆಪನ್ ಆಗ್ತದ್ರಿ. ಇಲ್ಲಿ ನಡೀತಾ ಇರೋದು ಅದನ್ನೇ. HDD ಮಷಿನ್ಗಳನ್ನ ಬಳಸಿ ರಸ್ತೆಗಳನ್ನ ಡಿಸ್ಟ್ರಕ್ಷನ್ ಏನು ಹೇಳ್ತಾರೆ ಸರ್, ವಿನಾಶ ಅಂದ್ರೆ ಹಾಳು ಮಾಡ್ತಾ ಇದ್ದಾರೆ. ಹಾಳು ಮಾಡ್ತಾ ಇರೋದನ್ನ ಅದನ್ನ ವೆಪನ್ಸ್ ಅಂತಾನೆ ಹೇಳಬೇಕು. ಮುಂದಿನ ದಿವಸಗಳಲ್ಲಿ ನಾವೊಂದಷ್ಟು ಕಟ್ಟುನಿಟ್ಟಾದ ನಿರ್ಧಾರಗಳನ್ನ ತಗೋತಿದೀವಿ. ಅದು HDD ಮಷಿನ್ಗಳನ್ನ ಸುತ್ತಿಗೆ ತಗೊಂಡು ಹೊಡೆದಾಕೋದಾದ್ರೂ ಆಗಿರ್ಬೋದು, ಇಲ್ಲ ಬೆಂಕಿ ಹಾಕಿ ಸುಟ್ಟಕ್ಕದಾದ್ರೂ ಆಗಿರ್ಬೋದು. ಯೋಚನೆ ಮಾಡಿ ಮುಂದೆ ಹೋಗಿ. ಅನಧಿಕೃತವಾಗಿ ಎಲ್ಲಾದ್ರೂ ನಮ್ಮ ರಸ್ತೆಗಳನ್ನು ಹಾಳು ಮಾಡೋದು ಕಂಡು ಬಂತು ಅಂತ ಹೇಳಿದ್ರೆ ನಮಗೆ ನಮ್ಮ ತಾಳ್ಮೆಗೆ ಒಂದು ಮಿತಿ ಇದೆ. ನಮ್ಮ ತಾಳ್ಮೆ ಕಳ್ಕೊಂಡಿದೆ ಅಂತ ಹೇಳಿದ್ರೆ HDD ಮಷಿನ್ಗಳಿಗೆ ಬೆಂಕಿ ಹಚ್ಚಲಿಕ್ಕೂ ನಾವು ಸಿದ್ಧ ಇದ್ದೀವಿ. ಯಾಕಂತ ಹೇಳಿದ್ರೆ ನಮ್ಮ ರಸ್ತೆಗಳನ್ನ ಹಾಳು ಮಾಡ್ಕೊಂಡು ಹೋಗ್ತಾ ಇದ್ದೀರಾ ನೀವು. ಕೇರ್ಫುಲ್ ಆಗಿರಿ. ಪೊಲೀಸರಿಗೆ ನಾವು ದೂರುಗಳನ್ನ ಕೊಡ್ತಾ ಇದೀವಿ. ಪೊಲೀಸರು ಸರಿಯಾದ ಕ್ರಮ ಜರುಗಿಸ್ತಾ ಇಲ್ಲ. ದಯಾನಂದ್ ಸರ್ ಇದನ್ನ ಕೂಡ ನಿಮ್ಮ ಗಮನಕ್ಕೆ ತಗೊಬರ್ತಾ ಇದ್ದೀವಿ ಈ ಮೂಲಕ. ಯಾಕಂತ ಹೇಳಿದ್ರೆ ಎಸ್ಪೆಷಲಿ OFC ಕೇಬಲ್ ಕಂಪ್ಲೇಂಟ್ ಬಂದರೆ ಯಾವುದೇ ಠಾಣೆಗಳಲ್ಲಿ ನಾವು ಸಾಕಷ್ಟು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ನಮ್ಮ ಕಂಪ್ಲೇಂಟ್ಗಳನ್ನ ತಗೋತಿಲ್ಲ. BBMP ಅವರೇ ಬಂದು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳ್ತಾರೆ. ಆದರೆ ನಮ್ಮ ಕಂಪ್ಲೇಂಟ್ ಕೊಟ್ಟು ಆದಮೇಲೆ BBMP ಬಂದು ಕಂಪ್ಲೇಂಟ್ ಕೊಡೋ ಹೊತ್ತಿಗೆ ಒಂದು ವಾರ
ಡಿಲೇ ಆಗ್ತದೆ. ಜೊತೆಗೆ ನಾವು ಹಿಡಿದುಕೊಟ್ಟಂತ ಮಷಿನ್ಸ್ನ ಎಲ್ಲದನ್ನು ರಿಲೀಸ್ ಮಾಡಿ ಆರಾಮಾಗಿ ಏನೂ ನಡೆದೇ ಇಲ್ಲ. ಬರೀ PDPP ಆಕ್ಟ್ ಅಂದ್ರೆ ಪ್ರಿವೆನ್ಷನ್ ಆಫ್ ಡ್ಯಾಮೇಜ್ ಟು ಪಬ್ಲಿಕ್ ಪ್ರಾಪರ್ಟಿ ಆಕ್ಟ್ ಮೇಲೆ ಮಾತ್ರ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ. ಸುಮಾರು 1 ಕಿಲೋಮೀಟರ್ 2 ಕಿಲೋಮೀಟರ್ ಅವ್ರ ರಸ್ತೆಗಳನ್ನ ಹಾಕಿದಾಗ ಸುಮಾರು ನಮ್ಗೆ 20 ರಿಂದ 30 ಲಕ್ಷ ಅಲ್ಲಿ ಡ್ಯಾಮೇಜ್ ಆಗಿರ್ತದೆ. ಆ ದುಡ್ಡನ್ನು ರಿಕವರ್ ಮಾಡೋದಕ್ಕೆ IPC 420, 419 ಅಡಿನಲ್ಲಿ ಅವರು ಸೆಕ್ಷನ್ಗಳನ್ನ ಸೇರಿಸ್ಬರ್ತದೆ, ಅದನ್ನು ಹಾಕ್ತಾ ಇಲ್ಲ. ಸೊ ವೆಹಿಕಲ್ಸ್ನು ಸೀಸ್ ಮಾಡ್ತಾರೆ. ಹಂಗಿದ್ಮೇಲೆ ಪೊಲೀಸರು ಎಲ್ಲ ಒಂದು ಕಡೆ ರಾಜಾರೋಷವಾಗಿ OFC ಟೆರರಿಸಮ್ ಮಾಡ್ತಾರೆ. ಅವ್ರಿಗೆ ಒಂದು ಹೆಲ್ಪ್ ಮಾಡೋ ನಿಟ್ಟಿನಲ್ಲಿ ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿ ಅವರಿಗೆ ಸಹಾಯ ಮಾಡೋದನ್ನು ನಿಲ್ಲಿಸ್ಬಿಟ್ಟು FIRಗಳನ್ನ ಸರಿಯಾಗಿ ದಾಖಲಿಸಬೇಕು. ಸಾರ್ವಜನಿಕರಿಂದ ದೂರು ಬಂದರೂ ಕೂಡ FIR ಆಗಬೇಕು ಅನ್ನೋದು ನಮ್ಮ ಒಂದು ಆಗ್ರಹ ಸರ್. ಇನ್ನೊಂದು ಈಗ ರೋಲಾಂಡ್ ಅವರು ಒಂದು 2-3 ಲೈವ್ ಮಾಡಿದ್ದಾರೆ, ನೀವು ನೋಡಿದ್ರೆ ಅವರ ಏರಿಯಾದಲ್ಲೇ ಸ್ಯಾನಿಟರಿ ಒಳಗಡೆಯಿಂದನೂ ಇದಾಗ್ತಾರೆ. ಅಂದರೆ ಬ್ಲಾಕೇಜ್ ಮಾಡೋಕ್ಕೆ ಅವರೇ ಅನುಕೂಲ ಮಾಡ್ಕೊತಾ ಇದ್ದಾರೆ. ಯಾರು ಅಧಿಕಾರಿಗಳೇ ಬಿಡ್ತಾ ಇದ್ದಾರೆ. ಅದನ್ನು ಎಲ್ಲ ನೀವು ಯಾರು ಅಧಿಕಾರಿಗಳಿದ್ದೀರಾ ಎಲ್ಲ ಕಟ್ ಮಾಡಿ ಬಿಸಾಕ್ಬೋದು. ಯಾರು ಏನು ಎಲ್ಲನೂ ಅನಧಿಕೃತ ಇದು ನಿಮ್ಗೆ ಗೊತ್ತಿರುತ್ತೆ. ಆದರೂ ನೀವು ಅಂತ ಕೈ ಹಾಕೋಲ್ಲ. ಯಾಕಂದರೆ ಅಲ್ಲಿ ಲೋಕಲ್ MLAನ ಅವರ ಪುಡಾರಿಗಳ ಚೇಲಾಗಳ ಇವ್ರದ್ದು ನಿಮಗೆ ಭಯ ಇರುತ್ತೆ. ನೀವು ದಯವಿಟ್ಟು ನಿಮ್ಮ ಹಕ್ಕುಗಳು ಅಂದರೆ ನೀವು ಕರ್ತವ್ಯದ ಏನಿದೆ ನಿಮ್ಮದು ಅದನ್ನು ಚಲಾಯಿಸಿ ಹಕ್ಕುಗಳು. ಓಕೆ, ಈಗ FIR ಬಗ್ಗೆ ಅದೊಂದು ಹೇಳಿ ಸರ್. ಈಗ ಸೀಸರ್ ಮಾಡಿಲ್ಲ ನೋಡಿ, ಇದು ಏನು FIR ಇದೆ ಇದನ್ನ ವೆಂಕಟೇಶ್ ಮೂರ್ತಿ ಅಂತ ಹೇಳ್ಬಿಟ್ಟು ಈ ಮೇಜರ್ ರೋಡ್ಸ್ AE ಇದಲ್ಲ AW ಅವರು ಸುಮಾರು 1 ವಾರ ಬಿಟ್ಟು ಕೊಟ್ಟಿರೋಂಥ ಒಂದು ದೂರು. ನಾವು ಇದಕ್ಕಿಂತ ಮುಂಚೆನೆ ನಮ್ಮ ದೂರನ್ನ ನೋಡಿ ವೆಹಿಕಲ್ ನಂಬರ್ಸ್ ಹೇಳಿದ್ವಿ. ನೋಡಿ ನಮ್ಮ ದೂರನ್ನ ಈಗಾಗಲೇ ದಿನಾಂಕ 28/1/2024 ನಾವು ಕೊಟ್ಬಿಟ್ಟಿದ್ವಿ. ನಾವು ಕೊಟ್ಟಿದ್ರೆ ಇದ್ರ ಮೇಲೆ ಯಾವುದೇ ರೀತಿಯಾದ ಕ್ರಮ ಜರುಗಿಲ್ಲ. ನಮಗೆ ಯಾರು ಮಾರುತಿ ನಾಯಕ್ ಅಲ್ವಾ? ಹೆಸರು ಹೇಳ್ಬೇಡಿ, ಏನು ಅದಕ್ಕೇನಂತೆ? ಅಲ್ಲಲ್ಲ, ಮಾರುತಿ B ನಾಯಕೇನೆ. ಇವ್ರು ಫೋನ್ ಮಾಡಿದಾಗ ಒಂಥರ ನಮ್ಮ ಹತ್ರ ಒಬ್ರು ಪೊಲೀಸ್ ಅಧಿಕಾರಿ ರೀತಿನಲ್ಲಿ ಮಾತಾಡ್ಸಲ್ಲ. ಯಾರೋ ಇಲ್ಲ ಇರೋ ಫ್ಯಾಕ್ಟ್ ಹೇಳ್ತೀನಿ. ಹತ್ರ ಆಡಿಯೋ ರೆಕಾರ್ಡಿಂಗ್ ಇದೆ. ಎಲ್ಲೋ ಬಾರ್ನಲ್ಲಿ ಕುತ್ಕೊಂಡು ಮಾತಾಡೋರ್ತಾರ ಹೇಳಿ ಹಿಂಗೆ ಮಾತಾಡೋದು. ಒಬ್ಬ ಪೊಲೀಸ್ ಅಧಿಕಾರಿಗೆ ಅವ್ರಿಗೆ ಏನದು ಶಿಸ್ತು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಶಿಸ್ತು ಜವಾಬ್ದಾರಿ ಇರ್ತದೆ. ಯಾರು ಪಬ್ಲಿಕ್ ಅವ್ರ ಹತ್ರ ಮಾತಾಡಬೇಕಾದ್ರೆ ನಾವೇನು ಎಲ್ಲೋ ಹೋಗ್ಬಿಟ್ಟು ನಮ್ಮ ಮೇಲೆ ಅಕ್ಯೂಸ್ಗಳು ಬಂದ್ಬಿಟ್ಟು ನಿಮ್ಮ ಹತ್ರ ಮಾತಾಡಿಸ್ತಾ ಇಲ್ಲ. ನಾವು ಕಂಪ್ಲೇಂಟ್ ಕೊಡಕ್ಕೆ ಬಂದಿರೋರು ಏನು ನಮ್ಗೇನೋ ಕೆಲಸ ಆಗಬೇಕು, ಪ್ರಯೋಜನ ಆಗಬೇಕು ಅಂತ ಬಂದಿರೋರಲ್ಲ. ಸಾರ್ವಜನಿಕವಾಗಿ ಸಾರ್ವಜನಿಕ ಹಿತಾಸಕ್ತಿಯಿಂದ ದೂರು ಕೊಡಲಿಕ್ಕೆ ಬಂದಿರೋದು. ನಿಮಗೆ ದೂರು ನಿಮ್ಮ ಜವಾಬ್ದಾರಿ. ದೂರನ್ನು ಸ್ವೀಕೃತಿ ಮಾಡೋದು, ಅದ್ರ ಮೇಲೆ ನಮ್ಗೆ ಸಾಗಾಕೋದು. ನೀವು ಕೊಡೋಕ್ಕಾಗಲ್ಲ. ಇಲ್ಲಿ ಎಲ್ಲಿ ಬರ್ದಿದೆ ಸ್ವಾಮಿ ಕಾನೂನಲ್ಲಿ ನೀವು ಕೊಡ್ಲಿಕ್ಕೆ ಆಗಲ್ಲ, ನೀವು ನಮಗೆ ದೂರನ್ನ ನೀಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಎಲ್ಲಿ ಬರ್ದಿದೆ? ನಾನು ಕೇಳಿದ್ದೀನಿ, ಕುಮಾರಸ್ವಾಮಿ ಲೇಔಟ್ ಅದು ಕೇಳಿದ್ದೀನಿ. ಹಾಕಕ್ಕಾಗಲ್ಲ ಅಂದ್ರೆ ಯಾವ CRPC ಒಂದು ವಿಚಾರ ಕಾಗ್ನಿಸೆನ್ಸ್ ಅಂತ ಎಲ್ಲಿ ಬರ್ತದೋ ಆ ದೂರನ್ನ ರಿಜಿಸ್ಟರ್ ಮಾಡಬೇಕಾಗಿರೋದು ಪೊಲೀಸರೇನೆ. ಪೊಲೀಸರು ಬಿಟ್ಟು ಇನ್ಯಾವುದೇ ಡಿಪಾರ್ಟ್ಮೆಂಟ್ ಕಾಗ್ನಿಸೆನ್ಸ್ ಇರತಕ್ಕಂತ ವಿಚಾರಗಳನ್ನ ತಗೊಳ್ಳೋದಿಲ್ಲ, ಅಕ್ಸೆಪ್ಟ್ ಮಾಡೋದಿಲ್ಲ. ಆಯ್ತಾ? ಅವ್ರದ್ದು ಏನಿದ್ರು ಡಿಸಿಪ್ಲಿನರಿ ಆಕ್ಷನ್ ಅಷ್ಟೇನೆ. ಬೇರೆ ಇಲಾಖೆಗಳದ್ದು ಪೊಲೀಸರು ಮಾತ್ರನೇ ಏನದು ಅಪರಾಧ ನಡೆದಾಗ ಅದನ್ನು ದಾಖಲಿಸುವಂತ ಒಂದು ಅಧಿಕಾರ ಇರೋದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಹಾಗಾಗಿ ಪೊಲೀಸರು ಸರಿಯಾದ ನಿಟ್ಟಿನಲ್ಲಿ ನೋಡಿ, ಯಾವಾಗ ಪೊಲೀಸರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವ್ರಿಗೆ ಅಪ್ರಿಷಿಯೇಟು ಮಾಡ್ತೀವಿ. ಯಾರು ಸರಿಯಾದ ಕೆಲಸ ಮಾಡಲ್ಲ ಅವ್ರಿಗೆ ಬೈಗುಳಗಳನ್ನು ಕೊಡ್ತೀವಿ. ನಮ್ದು ಒಬ್ಬ ನಮ್ಮ ಮಾತು ಯಾವ ರೀತಿ ಇರ್ತದೆ, ಒಬ್ಬ ಸಾಮಾನ್ಯ ನಾಗರಿಕ ಯಾವ ರೀತಿ ಅನ್ಕೋತಾನೆ ಮನಸ್ಸಲ್ಲಿ, ಆದ್ರೆ ಅವ್ನು ಹೇಳಲಿಕ್ಕೆ ಆಗಲ್ಲ. ನಾವು ಹೇಳ್ತೀವಿ ಆ ವಿಚಾರ, ಆ ರೀತಿ ಇರ್ತದೆ. ಒಂದು ಮಾತು ಹೇಳಿದ್ದೆ, ಪೊಲೀಸರು ಗೌರವ ಕೊಡೋದಿದ್ರು ಪರವಾಗಿಲ್ಲ, ಆದ್ರೆ ಕೆಲಸ ಸರಿ ಸರ್. ನಮ್ಗೆ ಟೀ ಕಾಫಿ ಬೇಡ ಸರ್. ಸಾಕಷ್ಟು ಜನ ನಮ್ಗೆ ಡ್ರಾಮಾ ಆರ್ಟಿಸ್ಟ್ಗಳು ಇದೀರಾ ನಿಮ್ಮಲ್ಲಿ ಅಂತ ಗೊತ್ತು. ನಮ್ಗೆ ಹೋಗಿದ ತಕ್ಷಣ ಫಸ್ಟ್ ಟೀ ಕಾಫಿ ತಗೋಬರೋ ಹೋಗೋ ನಮ್ಗೆ ಬೇಡ ಸರ್. ಅದೆಲ್ಲ ಟೀ ಕಾಫಿ ಬೇಡ. ಯಾರೋ ಒಬ್ಬ ಅಯೋಗ್ಯ ಇದ್ದಾನೆ, ಅಯೋಗ್ಯನ ಹೆಸರು ಬೇಡ. ಅಯೋಗ್ಯ ಒಬ್ಬ ಇದ್ದ, ಅವ್ನು ಹೋದ್ರೆ ನನಗೆ ಏನಂತ ಕೇಳ್ತಾನೆ ಗೊತ್ತಾ? ಫಸ್ಟ್ ನಿಮ್ಮ ಹೆಸರೇನು? ರೋಲ್ಯಾಂಡ್. ನಾನು ಕ್ರಿಶ್ಚಿಯನ್ ಗೊತ್ತಾ ಅಂತ ಹೇಳ್ತಾನೆ. ಅಯ್ಯೋ ಅಯೋಗ್ಯ, ನೀನು ಕ್ರಿಶ್ಚಿಯನ್ ಆದ್ರೆ ನನಗೇನೋ? ನಾನು ಸಾರ್ವಜನಿಕ ಹಿತಾಸಕ್ತಿ ದೂರನ್ನು ತಗೊಬಂದೆ, ಅದು ಸರಿಯಾಗಿ ನೀನು ಮಾಡ್ದ ಇಲ್ಲ, ಇದನ್ನ ಕೊಡಕ್ ಬರಲ್ಲ, ತಗೊಳಕ್ ಬರಲ್ಲ ಅಂತ ಹೇಳಿ ಕಳಿಸ್ತಾ. ಏನು ಕ್ರಿಶ್ಚಿಯಾನಿಟಿ ನೀನು ಹೇಳೋದು ನನಗೆ? ನೀನು ಕರೆಕ್ಟಿಗೆ ನೀನು ಕರ್ತವ್ಯ ಮಾಡು ಸಾಕು, ಅಷ್ಟೇನೆ. ನೀ ಅಯೋಗ್ಯ ಇದೆಯಾ ನೀನು ನೋಡ್ತಾರೆ, ನೀನು ಅಯೋಗ್ಯ. ನಿಂಗೆ ಎಷ್ಟು ಬಾರಿ ಹೇಳಿದ್ರು ನಿನಗೆ ಅಯೋಗ್ಯ, ನಾಲಾಯಕ್ಕು ನೀನು ಪೊಲೀಸ್ ಇಲಾಖೆನಲ್ಲಿ ಇರೋದಕ್ಕೆ. ಬಿಡಿ, ಅದು ಬೇಡ. ಸೊ ಈ ಥರ ಅಧಿಕಾರಿಗಳು ನಿಮ್ಮ ಹತ್ರ ಬಂದಾಗ ಜಾತಿ ಬಗ್ಗೆ ಮಾತಾಡೋದಾಗಿರ್ಬೋದು, ಟೀ ಕಾಫಿ ತರಿಸೋದಾಗಿರ್ಬೋದು, ದಯವಿಟ್ಟು ನಮ್ಗೆ ಅದೆಲ್ಲ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಸಾರ್ವಜನಿಕ ಹಿತಾಸಕ್ತಿ ದೂರುಗಳನ್ನು ತಗೊಬರ್ತೀವಿ. ಅದನ್ನ ರಿಜಿಸ್ಟರ್ ಮಾಡ್ಕೊಂಡು ಅದಕ್ಕೆ ಏನು ಬೇಕು ಕಾನೂನು ರೀತಿ ಕ್ರಮ ಕೈಗೊಂಡ್ರೆ ಅಷ್ಟೇ ಸಾಕು ನಮಗೆ. ಆಮೇಲೆ ಪ್ರಿಲಿಮಿನರಿ ಎಂಕ್ವೈರಿ ಬಗ್ಗೆ ಪ್ರತಿಯೊಬ್ಬರು ಮಾತಾಡ್ತೀರಾ. ನಿಮ್ಗೆ ಅವಕಾಶ ಇರೋದು ಕಾಗ್ನೈಸಬಲ್ ಕೇಸ್ಗಳಲ್ಲಿ ಇದ್ದಾಗ ಅದಕ್ಕೆ ಅವಕಾಶನೇ ಇಲ್ಲ ಫಸ್ಟ್ ಆಫ್ ಆಲ್. ಆದರೆ ಕೆಲವು ಕಡೆ ನಾವು ಬೆನಿಫಿಟ್ ಆಫ್ ಡೌಟ್ ಅಂತೀವಿ. ಆಯಿತು, ಯಾವುದೋ ಸರ್ಕಾರಿ ಅಧಿಕಾರಿಗಳ ಮೇಲೆ ಕೊಟ್ಟಿದೆ, ಆಯಿತು ಒಂದು ಪ್ರಿಲಿಮಿನರಿ ನೀವು ಮಾಡ್ಕೊಳ್ಳಿ ಅಂತ. ಇಲ್ಲದೇ ಇರೋ ಕಾನೂನುಗಳನ್ನು ನೀವು ತಂದು ನಮ್ಮ ಮುಂದೆ ಹೇಳ್ತೀರಾ. ನಿಮ್ಮನ್ನು ಏನು ಅನ್ಬೇಕು? ನಿಮ್ಮಂಥ ಇನ್ಸ್ಪೆಕ್ಟರ್ಗಳು ಇದ್ರೆ ಏನು, ಬಿಟ್ಟರೆ ಏನು ಹೇಳಿ. ಹಾಗಾಗಿ ಇಲ್ಲಿ ಏನು ವ್ಯವಸ್ಥೆ ಈ ರೀತಿ ಇದೆ, ಪಾರ್ಕಿಂಗ್ ವ್ಯವಸ್ಥೆ. ದಯವಿಟ್ಟು
ಬೇರೆಯವರು ಬಂದು ಅದನ್ನು ಪಾರ್ಕಿಂಗ್ ವ್ಯವಸ್ಥೆನ ಏನು ಮೇಂಟೈನ್ ಮಾಡೋ ಥರ ಮಾಡ್ಕೋಬೇಡಿ ಸಾರ್ವಜನಿಕರು. ನೀವೇ ಕರೆಕ್ಟಿಗೆ ರೂಲ್ಸನ್ನು ಫಾಲೋ ಮಾಡಿ ಎಂಟ್ರಿ ಗೇಟ್ನಿಂದ ಎಂಟರ್ ಆಗಿ ಎಕ್ಸಿಟ್ ಗೇಟಿಂದ ಹೊರಗೆ ಹೋಗಿ ಪಾರ್ಕಿಂಗ್ ಮಾಡಬೇಕಾದ್ರೆ ದಯವಿಟ್ಟು ನೀಟಾಗಿ ಪಾರ್ಕಿಂಗ್ ಮಾಡ್ಕೊಳ್ಳಿ. ಆಗ ಯಾರು ಮೇಂಟೈನ್ ಮಾಡೋವಂಥ ಅವಶ್ಯಕತೆ ಇರಲ್ಲ, ನೀವು ದುಡ್ಡು ಕೊಡೋವಂಥ ಅವಶ್ಯಕತೆನೂ ಇರಲ್ಲ. ಸೊ ಹಾಗಾಗಿ ಇಲ್ಲಿ ಇವತ್ತಿನ ಒಂದು ಈ ಒಂದು ಲೈವ್ ನಾವು ಒಳಗಡೆ ಹೋಗ್ಬೇಕು ಲೈವ್ ಬೇಡ ಆದರೆ ಹೋಗಿ ಈ ಒಂದು ಲೈವನ್ನು ಇಲ್ಲಿಗೆ ಮುಗಿಸ್ತಾ ಮತ್ತೆ DC ಆಫೀಸಲ್ಲಿ ಒಂದಷ್ಟು ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಅಲ್ಲ ಕೆಲಸ ಅಂದರೆ ಇದೇನೆ. ಈಗ ಅಧಿಕಾರಿಗಳ ಮೇಲೆ FIR ಆಗಿದೆ. ಈಗ ಇನ್ನೂ ಅವ್ರ ಜೊತೆ ಒಂದು ಗ್ಯಾಂಗ್ ಇದೆ. ಅವ್ರ ಮೇಲೂ ಶಿಸ್ತು ಕ್ರಮ ತಗೊಳ್ಳೋಕ್ಕೆ ಇಲಾಖಾ ತನಿಖೆ ನಡೆಸಿ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳೋಕ್ಕೆ ನಾವು ಈಗ ಹೋಗಿ ಮಾತಾಡಿಸಿ ಬರ್ತೀವಿ. ನಾಳೆ ನಾಡ್ದಲ್ಲಿ ದೂರು ಕೊಡ್ತೀವಿ ಅಷ್ಟೇ. ಇಷ್ಟು ಹೇಳಿ ಈ ಲೈವ್ ಹೇಳಿ. DC ಅವರು ಇದು ಅಂದರೆ ಅವ್ರು ನೇರವಾಗಿ ಅವ್ರ ಅಕೌಂಟ್ಗೆ ಹಣ ಹೋಗ್ತಿದ್ದಲ್ಲ, ಸೊ ಅವ್ರಿಗೆ ಇದು ಅವ್ರ ಗಮನಕ್ಕೆ ಇರಲಿಲ್ವಾ? ಅದೇ ಈಗ ಅದನ್ನು ವಿಚಾರಿಸೋಕ್ಕಿದೆ ಅಲ್ಲಿ. ನಿಮ್ಗೆ ಗೊತ್ತಿತ್ತಾ ಇಲ್ವಾ ಅಂತ. ಇದು ಹೇಗೆ ನಿಮ್ಮ ಅಕೌಂಟಿಗೆ ವಿದೌಟ್ ಎನಿ ಪೇಪರ್ ವರ್ಕು, ಯಾವುದು ಎಕ್ಸ್ಟೆಂಡೆಡ್ ಕಾಂಟ್ರಾಕ್ಟ್ ಇರ್ಬೋದು, ಯಾವುದು ದಾಖಲೆಗಳಿಲ್ಲದೆ ನಿಮ್ಮ ಅಕೌಂಟಿಗೆ ಯಾವ ಥರ ಬರ್ತಾಯಿತ್ತು ಮತ್ತು ಎಷ್ಟು ಪರ್ಸೆಂಟೇಜ್ ಬರ್ತಾಯಿತ್ತು ಅದು ಮತ್ತೆ ಇನ್ನೊಂದು ಪಾಯಿಂಟ್ ಏನಂದರೆ, ಈಗ ಇವರು ಜಸ್ಟ್ ಇಮಿಡಿಯೇಟ್ ಆಗಿ 1 ತಿಂಗಳಲ್ಲಿ ಇವರು ಏನು ಮಾಡ್ತಾರೆ, ಇದನ್ನ ಮುಂಚೆ ಇದ್ದಂಥ ಅಗ್ರಿಮೆಂಟ್ ಎಕ್ಸ್ಟೆಂಡ್ ಮಾಡ್ತಾರೆ 4 ತಿಂಗಳಿಗೆ, 5-6 ತಿಂಗಳಿಗೆ ಎಕ್ಸ್ಟೆಂಡ್ ಮಾಡ್ತಾರೆ. ಆದರೆ ಅದು ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡೋದಕ್ಕೆ 4 ವರ್ಷ ಇವ್ರಿಗೆ ಬೇಕಾಗುತ್ತಾ? ಮತ್ತೆ ಈಗ ಅವ್ರು ಹೇಳ್ತಾರೆ ಈಗ 6 ತಿಂಗಳಲ್ಲಿ ಇದನ್ನ ಕರೆದಿದ್ವಿ ಅಂತ ಅಂದ್ಬಿಟ್ಟು. ಈಗ ಹೊಸದಾಗಿ ಏನು ಟೆಂಡರ್ ಕರೆದಿರಲ್ಲ ಸರ್, ಇಲ್ಲಿ ಟೆಂಡರ್ ಯಾರನ್ನ ಟೆಂಡರ್ ಕರೆದಿರೋ ಎಲ್ಲರ ಮೇಲೆ FIR ಆಗಿದೆ. ಇಲ್ಲಿ ಟೆಂಡರ್ ಅಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಿದಾರಲ್ಲ ಕಾಂಟ್ರಾಕ್ಟರ್ಸ್, ಅವ್ರ ಮೇಲೆ ಎಲ್ಲರ ಮೇಲೆ FIR ಇದೇ ರೀತಿ ಅನಧಿಕೃತವಾಗಿ ಪಾರ್ಕಿಂಗ್ ಕಲೆಕ್ಟ್ ಮಾಡಿರೋದಕ್ಕೆ ಮತ್ತೆ ಹೆಚ್ಚಿಗೆ ಪಾರ್ಕಿಂಗ್ ಶುಲ್ಕ ಕಲೆಕ್ಟ್ ಮಾಡೋದಕ್ಕೆ FIR ಆಗಿದೆ. ಅಂಥವ್ರು ಮರೆಮಾಚಿ ತಮ್ಮ ಮೇಲೆ FIR ಆಗಿದೆ ಅನ್ನೋ ವಿಚಾರನ ಮರೆಮಾಚಿ ಈ ಪ್ರೊಕ್ಯೂರ್ಮೆಂಟ್ ಅವ್ರಿಗೂ ತಿಳಿಸ್ದಿರ ಇಲ್ಲಿ ಬಂದ್ಬಿಟ್ಟು ಈ ಮೀಟಿಂಗ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅದನ್ನ ಕೂಡ DC ಅವ್ರ ಗಮನಕ್ಕೆ ತಗೊಬರ್ತಾ ಇದೀವಿ. ಸೊ ಈಗ ಹೋಗಿ ತಗೊಬರ್ತೀವಿ ಆ ವಿಚಾರ ನಾವು ಗಮನಕ್ಕೆ. ಆಮೇಲೆ ಇನ್ನೊಂದು ವಿಚಾರ ರಘು ಹೇಳಿದ್ ಕರೆಕ್ಟ್ ಇದೆ. ಸೊ ನೋಡಿ, ಏನು ಇವ್ರು ಹೇಳ್ಕೊ ಬರ್ತಿರೋದು ಅಂತ ಹೇಳಿದ್ರೆ, ನಾವು ಏನು ಶುಲ್ಕ ಕಲೆಕ್ಟ್ ಮಾಡ್ತೀವಿ ಅದಕ್ಕೆ ನಾವು ಗೌರ್ಮೆಂಟ್ಗೆ ಏನು ಕಟ್ಟಬೇಕಾಗಿದೆ ಅದನ್ನ ಕಟ್ತಾ ಇದೀವಿ. ನೋಡಿ, ನಿಮಗೆ ಪರ್ಮಿಷನ್ ಇಲ್ದಿರಾ ನೀವು ಗೌರ್ಮೆಂಟ್ಗೆ ಹೆಂಗ್ ದುಡ್ಡನ್ನ ಕಟ್ತೀರಾ? DC ಅಕೌಂಟಿಗೆ 1,31,000 ತಿಂಗಳ ಡೆಪಾಸಿಟ್ ಮಾಡಿದ್ದಾರೆ. ಅದ್ರ ದಾಖಲೆಗಳು ತೋರಿಸಿದ್ದಾರೆ, ಪೊಲೀಸ್ ಸ್ಟೇಷನ್ ತೋರಿಸಿದ್ದಾರೆ, ನಮ್ಮ ಮುಂದೆ ತೋರಿಸಿದ್ದಾರೆ. ಬಟ್ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಯಾವ ಪರ್ಮಿಷನ್ ಇತ್ತು, ಯಾವ ಒಂದು ಸರ್ಕ್ಯುಲರ್ ಇತ್ತು, ಯಾವುದೂ ಇಲ್ಲ. ಇದು ಎಲ್ಲ ಫಾಲ್ಸ್ ಡಾಕ್ಯುಮೆಂಟ್ಸ್ನ ಇನ್ ಕೇಸ್ ಇವ್ರು ಯಾವ ಥರ ಸಿಕ್ಕಿಬಿದ್ದಾಗ ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಏನಾದರೂ ಒಂದಷ್ಟು ಫಾಲ್ಸ್ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡೋ ನಿಟ್ಟಿನಲ್ಲಿ ಇದು ಮಾಡತಕ್ಕಂಥ ಟೆಂಡರ್ ಕರೆಯೋದು ಇದೇ ಕಾರಣಕ್ಕೆ ಅಂತ. ಯಾಕೆಂದ್ರೆ ಟೆಂಡರ್ 6 ತಿಂಗಳು ಮುಂಚೆ ಕರೆದು ಯಾರೋ ಬಂದ್ರು ಅಪ್ಲಿಕೇಶನ್ ಹಾಕಿದ್ದಾರೆ, ಇನ್ನು 6 ತಿಂಗಳಾದ್ರೂ ಇನ್ನು ಯಾರಿಗೂ ಕೊಟ್ಟಿಲ್ಲ ಅಥವಾ ಅದು ಯಾರಿಗೂ ಟೆಂಡರ್ ಆಗಿಲ್ಲ ಅಂತಂದ್ರೆ ಇದರ ಏನೋ ಇಂಡೈರೆಕ್ಟ್ ಆಗಿ ಇದ್ರದ್ದು ಮುಖ್ಯ ಉದ್ದೇಶನೂ ಭ್ರಷ್ಟಾಚಾರನೇ ಅಥವಾ ಹಣ ತಿನ್ನೋದೇ ಆಗಿರುತ್ತೆ. ಅದರಲ್ಲಿ ಎರಡನೇ ಡೌಟೇ ಇಲ್ಲ. ಯಾಕಂದ್ರೆ ಯಾಕೆ ಆಗುತ್ತೆ ಸಾಮಾನ್ಯವಾಗಿ ಆನ್ಲೈನ್ ಇದೆಲ್ಲ ಈ ಥರದ್ದು ಅಂತ ನಾವು ಯೋಚನೆ ಮಾಡಿದ್ರೆ ಸಾಮಾನ್ಯವಾಗಿ ಎಲ್ಲರೂ ಗೊತ್ತಾಗುವಂಥ ವಿಷಯ ಇದು. ನೋಡೋಣ ಒಳಗಡೆ. ಈಗ ಅದನ್ನೇ ನಮ್ಮ ಜಿಲ್ಲಾಧಿಕಾರಿಗಳನ್ನ ಕೇಳೋಣ, ಏನು ನಿಮ್ಮ ನೇರವಾಗಿ ಅದು ಅವ್ರ ಅಕೌಂಟ್ಗೆ ಹೋಗ್ತಾ ಇದೆ ಅಂದ್ರೆ 100% ಗೊತ್ತಿರಬೇಕು ಮತ್ತು ಅವರ ಸಹಭಾಗಿತ್ವ ಇರಲೇಬೇಕು. ತಂದಿರಲೇಬೇಕು. ಅಲ್ಲ, ಅವ್ರ ಅಕೌಂಟ್ಗೆ ಹೋಗ್ತೇನೆ, ಅವ್ರು ಬರೋ ದುಡ್ಡು 1 ಲಕ್ಷ ಯಾವ್ದೋ ಒಂದು ಗೊತ್ತಾಗಲ್ಲ ಅವ್ರಿಗೆ, ಎಲ್ಲಿಂದ ಒಂದೊಂದು ಬರ್ಬೇಕಾಗುತ್ತೆ. ಹಾಗಾಗಿ ನೇರವಾಗಿ ಅವ್ರನ್ನೇ ಹೋಗಿ ಪ್ರಶ್ನೆ ಮಾಡೋಣ. ನೋಡ್ರಿ, ಲಾಸ್ಟ್ ಟೈಮ್ ಅಂತ ಹೋಗ್ಬಿಟ್ಟು ಅವ್ರು ಬೇಗ. ಎಲ್ರಿಗೂ ವೀಕ್ಷಕರು ಧನ್ಯವಾದ. ಈಗ ಲೈವ್ ಮುಗಿಸ್ತಾ ಇದೀವಿ. ಏನಾದ್ರು ಮತ್ತೆ ನೆಸೆಸಿಟಿ ಬಿದ್ದರೆ ನಾವು ಮತ್ತೆ ಲೈವ್ ಬರ್ತೀವಿ. ಏನಾದರೂ ಅಂತ ಅವಶ್ಯಕತೆ ಬಿದ್ದರೆ ದಯವಿಟ್ಟು ಕ್ಲೋಸ್ ಮಾಡಲಾ?